ಮಂಗಳಾಚರಣ ರೂಪದಲ್ಲಿ ಇವತ್ತು ದರ್ಶನ ಪಾಠವನ್ನ ತೆಗೆದುಕೊಳ್ಳೋಣ. ದರ್ಶನಂ ದೇವದೇವಸ್ಯ ದರ್ಶನಂ ಪಾಪನಾಶನಂ ದರ್ಶನಂ ಸ್ವರ್ಗಸೋಪಾನಂ ದರ್ಶನಂ ಮೋಕ್ಷಸಾಧನಂ ದರ್ಶನೇನ ಜಿನೇಂದ್ರಾಣಾಂ ಸಾಧುನಾಂ ವಂದನೇನ ಚ ನ ಚಿರಂ ತಿಷ್ಠತೆ ಪಾಪಂ ಛಿದ್ರಹಸ್ತೆ ಯಥೋದಕಂ वीतरागमुखं दृष्टा पद्मरागसमप्रभं नैकजन्म कृतं पापं दर्शनेन विनश्यति दर्शनं जिनसूर्यस्य संसारध्वान्तनाशनं बोधनं चित्तपद्मस्य समस्तार्थप्रकाशनम् दर्शनं जिनचन्द्रस्य सद्धर्मामृतवर्षणं जन्मदाह विनाशाय वर्धनं सुखवारिदे जीवादितत्त्वप्रतिदर्शकाय सम्यक्त्वमुख्याष्टगुणाश्रयाय प्रशान्तरूपाय दिगम्बराय देवादिदेवाय नमो जिनाय चिदानन्दैकरूपाय जिनाय परमात्मने परमात्मप्रकाशाय नित्यं सिद्धात्मने नमः अनन्तानन्तसंसार सन्ततिच्छेदकारणं जिनराज पदाम्बोज स्मरणं शरणं मम अन्यथा शरणं नास्ति त्वमेव शरणं मम तस्मात् कारुण्यभावेन रक्ष रक्ष जिनेश्वरम् नहि त्राता नहि त्राता जगत्त्रये वीतरागत्परो देवो न भूतो न भविष्यति जिने भक्तिर्दिने दिने सदा मेस्तु भवे विघ्नोगा प्रलयं यान्ति चाकिनीभूतपन्नगा विषं निर्विशतां यान्ति स्तूयमाने जिनेश्वरे जन्म जन्म कृतं पापं जन्मकोटिसमार्जितं जन्म मृत्यु जरा मूलम् हन्यते जिनदर्शनात् अद्याभवत् सफलतानयनद्वयस्य देवत्वदीयचरणाम्बुजवीक्षणेन अद्य त्रिलोकतिलक प्रतिभासते मे संसारवारिधिरयं चुलक प्रमाणम्। जय बोलो अनंत अनंत सिद्ध परमेष्टि भगवान की जय हो। जय बोलो प्रियंत परमेष्टि भगवान की जय हो। जय बोलो पंच परमेष्टि भगवान की जय हो। संत शिरोमणि आचार्य भगवान श्री विद्यासागर जी महाराज की जय हो। विद्या शिरोमणि आचार्य भगवान श्री समय सागर जी महाराज की जय हो। निर्यापक्षमण मुनि श्री योग सागर जी, नियन सागर जी, सुधा सागर जी आदि मुनिराजों की जय हो। समस्त मुनि संघ की जय हो। ಎಲ್ಲರಿಗೂ ಜೈ ಜಿನೇಂದ್ರ।
ನಾವು ಈಗಾಗಲೇ ಎಷ್ಟ 6 ಪಾಠದ ಕ್ವಶನ್ ಆನ್ಸರ್ ಈಗಾಗಲೇ ಮಾಡಿದೀವಿ. ಆಮೇಲೆ ಮುಂದೆ 7ನೇ ಪಾಠ ತತ್ವ ಹಾಗೂ ಪದಾರ್ಥ. ಈ ತತ್ವ ಹಾಗೂ ಪದಾರ್ಥಗಳಲ್ಲಿ ಕೆಲವೊಂದು ಕ್ವಶನ್ ಆನ್ಸರ್ಗಳನ್ನ ಮಾಡೋಣ, ತಿಳಿದುಕೊಳ್ಳೋಣ. ಎಲ್ಲರೂ ರೆಡಿ ಇದಾರಾ? ಇವತ್ತು ಕ್ವಶನ್ ಆನ್ಸರ್ ಇದೆ, ಹಾಗಾಗಿ ನಾವು ಮೊದಲು ತಿಳಿದುಕೊಳ್ಳೋಣ ತತ್ವ ಎಂದರೇನು. ಯಾರು ಹೇಳ್ತೀರಾ? ನಾನು ಹೇಳ್ತೀನಿ. ಜಯಂತಿ ಹೇಳಿ. ಯಾವುದನ್ನು ತಿಳಿಯುವುದರಿಂದ ಅಥವಾ ಶ್ರದ್ಧಾನ ಮಾಡುವುದರಿಂದ ನಮಗೆ ನಮ್ಮ ಆತ್ಮನ ಹಿತದ ಜ್ಞಾನವಾಗುತ್ತದೋ ಹಾಗೂ ನಮ್ಮ ಆತ್ಮ ಪವಿತ್ರವಾಗುತ್ತದೋ ಇಂತಹ ವಸ್ತುವಿನ ಸ್ವಭಾವಕ್ಕೆ ತತ್ವ ಎನ್ನುವರು. ನೀವು ನೋಡಿ ಹೇಳಿದಿರಾ? ಅದ ಕ್ವಶನ್ ಆನ್ಸರ್ ಬರ್ಕೊಂಡಿದ್ದೀನಿ. ಕ್ವಶನ್ ಆನ್ಸರ್ ಬರ್ಕೊಂಡಿದ್ದೀರಾ? ಸರಿ. ಇನ್ನು ಮುಂದೆ ತತ್ವಗಳಲ್ಲಿ ಎಷ್ಟು ಭೇದಗಳು? ಹೇಳಿ, ಯಾರು ಹೇಳ್ತೀರಾ? ಜೀವ, ಅಜೀವ, ಆಶ್ರವ, ಬಂಧ, ಸಂವರ, ನಿಶ್ಚರ, ಮೋಕ್ಷ. ಇವು ತತ್ವದ 7 ಭೇದಗಳು. ಹಾಗಾದ್ರೆ ಜೀವ ತತ್ವ ಎಂದರೇನು? ಯಾವುದರಲ್ಲಿ ಚೇತನವಿರುತ್ತದೆಯೋ ಅದು ಜೀವ. ಯಾವುದರಲ್ಲಿ ಚೈತನ್ಯ ಶಕ್ತಿ ಇರುತ್ತದೆ ಅದಕ್ಕೆ ಜೀವ ಅಂತ ಹೇಳಿ ಕರೆಯುತ್ತಾರೆ. ಮತ್ತೆ ಅಜೀವ ತತ್ವ ಯಾವುದಕ್ಕೆ ಎನ್ನುತ್ತಾರೆ? ಚೇತನ ಇಲ್ಲದೆ ಇರೋದಕ್ಕೆ. ಚೇತನ ಇರುವುದಿಲ್ಲ, ಅದಕ್ಕೆ ಅಜೀವ. ಯಾರಾದ್ರೂ ಮೊದ್ಲು ಹೇಳ್ತಾರಲ್ಲ, ಒಬ್ರೇ ಹೇಳಿ. ಯಾವುದ್ರಲ್ಲಿ ಚೇತನ್ಯ ಶಕ್ತಿ ಇರೋದಿಲ್ಲ ಅದಕ್ಕೆ ಅಜೀವ ಅಂತ ಹೇಳಿ ಹೇಳ್ತಾರೆ. ನಾವು ಜೀವ ಅಥವಾ ಅಜೀವ? ಜೀವ. ಜೀವ. ನಾವು ಜೀವ. ಆಮೇಲೆ ನಿಮ್ ಮುಂದಿರುವ ಮೊಬೈಲ್ ಅಜೀವ. ಅಜೀವ ಇದೆ? ಹೌದು, ಮೊಬೈಲ್ ಪ್ರವಚನದು ಬರ್ತದೆ ಅಲ್ಲ ಅದು? ಆದ್ರೆ ಅದು ವಸ್ತು, ಮೊಬೈಲ್ ಜೀವ. ಮೊಬೈಲ್ ವಸ್ತು ಇದೆ, ಅದು ಅಜೀವನೇ. ಆಮೇಲೆ ಮುಂದೆ ಆಶ್ರವ. ಆಶ್ರವ ಎಂದರೇನು? ಕರ್ಮಗಳು ಆತ್ಮನ ಪ್ರದೇಶಕ್ಕೆ ಬರುವುದಕ್ಕೆ ಆಶ್ರವ ಎನ್ನುತ್ತೆ. ಕರ್ಮಗಳು ಬರುವುದಕ್ಕೆ ಸಾರಿ, ಒಬ್ರೇ ಹೇಳಿ. ಕರ್ಮಗಳು ಆತ್ಮನ ಪ್ರದೇಶಕ್ಕೆ ಬರುವುದಕ್ಕೆ ಆಶ್ರವ. ಕರ್ಮಗಳು ಆತ್ಮನ ಪ್ರದೇಶಕ್ಕೆ ಬರುವುದಕ್ಕೆ ಆಶ್ರವ ಅಂತ ಹೇಳಿದ್ರು. ಎರಡು ಜನ ಹೇಳ್ತಾ ಇದ್ದಾರೆ, ಮೂರನೇವರು ಯಾರು ಬರ್ತಾ ಇಲ್ಲ. ಎಲ್ಲರೂ ಮಾತಾಡಿದ್ರೆ ಯಾರಿಗೂ ಸ್ವಲ್ಪ ಜಾಸ್ತಿ ಎಲ್ಲರೂ ಮಾತಾಡಿದ್ರೆ ಗದ್ದಲ ಆಗುತ್ತೆ. ಹಾಗಾಗಿ ಯಾರಾದ್ರೂ ಹೇಳಿದ್ರೆ ಆಯ್ತಲ್ಲ ದೀದಿ. ಹಾಗಲ್ಲ, ತಾವು ಟ್ರೈ ಮಾಡ್ಬೇಕಲ್ಲ. ನಾವು ಹೇಳಲಿಕ್ಕೆ ರೆಡಿ ಇದ್ದೇವೆ, ಆದ್ರೆ ಗದ್ದಲ ಬೇಡ ಅಂತ ಸುಮ್ಮನೆ ಕೂತಿದ್ದೇವೆ. ಇಲ್ಲ, ಒಬ್ರೊಬ್ರಾಗೆ ಹೇಳಿ ನಡೆಯುತ್ತೆ. ಬಂಧ ಅಂದರೆ ಬಂಧ ಯಾವುದಕ್ಕೆ ಹೇಳುವರು? ಬಂಧ ಎಂದು ಯಾವುದಕ್ಕೆ ಹೇಳುವರು? ಕರ್ಮಗಳ ಆತ್ಮನಲ್ಲಿ ಬಂದು ಸೇರುವುದಕ್ಕೆ ಬಂಧ ಅಂತ ಹೇಳ್ತಾರೆ. ಕರ್ಮಗಳು ಆತ್ಮನಲ್ಲಿ ಬಂದು ಸೇರುವುದಕ್ಕೆ ಬಂಧ ಎಂದು ಹೇಳುವರು.
ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರಲ್ಲ, ಅದು ಯಾವ ಉದಾಹರಣೆ? ಹಾಲು ನೀರು ಸೇರಿದ ಹಾಗೆ ಅಂತ. ಹಾಲು ನೀರು ಸೇರಿದ ಹಾಗೆ ಕರ್ಮಗಳು ಆತ್ಮನಲ್ಲಿ ಬಂದು ಸೇರುತ್ತವೆ, ಅದಕ್ಕೆ ಬಂಧ ಅಂತ ಹೇಳಿ ಹೇಳ್ತಾರೆ. ಅದೇ ರೀತಿ ಮುಂದ ನೋಡೋಣ, ನಿರ್ಜರ ಅಂತ ಹೇಳಿ ಯಾವ್ದಕ್ಕೆ ಹೇಳ್ತಾರೆ? ಸಂವರ. ಆತ್ಮನಲ್ಲಿ ಕರ್ಮಗಳು ಸ್ವಲ್ಪ ಸ್ವಲ್ಪವಾಗಿ ಕ್ಷಯ ನಾಶವಾಗುವುದಕ್ಕೆ ನಿರ್ಜರ ಎನ್ನುವರು. ಆತ್ಮನಿಂದ ಕರ್ಮಗಳು ಸ್ವಲ್ಪ ಸ್ವಲ್ಪವಾಗಿ ನಾಶವಾಗುವುದಕ್ಕೆ ನಿರ್ಜರ ಎನ್ನುವರು. ನಾಶವಾಗುವುದಕ್ಕೆ ನಿರ್ಜರ ಅಂತ ಹೇಳಿ ಹೇಳಿದ್ದಾರೆ. ಇನ್ ಮುಂದೆ ಸಂವರ ಅಂದರೇನು? ಆತ್ಮನಲ್ಲಿ ಕರ್ಮಗಳು ಬರುವಿಕೆಯನ್ನ ತಡೆಗಟ್ಟುವುದು. ತಡೆಗಟ್ಟು. ಕರ್ಮಗಳು ಆತ್ಮನಲ್ಲಿ ಬರುವುದನ್ನು ತಡೆಗಟ್ಟುವುದನ್ನು ಸಂವರ ಅಂತ ಹೇಳಿ ಹೇಳಿದ್ರು. ಆಮೇಲೆ ಮೋಕ್ಷ ಅಂತ ಹೇಳಿ ಯಾವ್ದಕ್ಕೆ ಹೇಳಿದ್ರು? ಎಲ್ಲಾ ಕರ್ಮಗಳು ಆತ್ಮನಲ್ಲಿ ಸಂಪೂರ್ಣವಾಗಿ ನಾಶವಾಗುವುದಕ್ಕೆ ಮೋಕ್ಷ ಎನ್ನುವರು. ಆತ್ಮನಲ್ಲಿಯ ಎಲ್ಲ ಕರ್ಮಗಳು ಸಂಪೂರ್ಣವಾಗಿ ನಾಶವಾಗುವುದಕ್ಕೆ ಮೋಕ್ಷ ಅಂತ ಹೇಳಿ ಹೇಳಿದ್ರು. ಇನ್ನು ನಾವು ತಿಳಿದುಕೊಳ್ಳೋಣ. ನಾನು ಕೇಳ್ತೇನೆ, ನೀವು ಆನ್ಸರ್ ಹೇಳಿ. ಇನ್ನು ನಾನು ಆನ್ಸರ್ ಹೇಳ್ತೇನೆ, ನೀವು ಕ್ವಶನ್ ತಯಾರು ಮಾಡಿ. ಕರ್ಮಗಳು ಆತ್ಮನಲ್ಲಿ ಸೇರುವುದಕ್ಕೆ ಬಂದು ಸೇರುವುದಕ್ಕೆ ಏನೇನವರು? ಆಶ್ರವ. ಬಂಧ. ಬಂಧ. ಆತ್ಮನಲ್ಲಿ ಬಂದು ಸೇರುವುದಕ್ಕೆ ಬಂಧ ಅಂತ ಹೇಳಿ ಹೇಳೋರು. ಆಮೇಲೆ ಮುಂದೆ ಕರ್ಮಗಳು ಆತ್ಮನಲ್ಲಿ ಆತ್ಮನಿಂದ ಕರ್ಮಗಳು ಏಕದೇಶವಾಗಿ ನಾಶವಾಗುವುದಕ್ಕೆ ಏನನ್ನೋರು? ಸಂವರ. ನಿರ್ಜರ. ಸಂವರ. ನಿರ್ಜರ. ಸಂವರ ಅಥವಾ ನಿರ್ಜರ? ನಿರ್ಜರ. ನಿರ್ಜರ ಎನ್ನುವರು. ಏಕದೇಶ ಅಂದ್ರೆ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಗುವುದು. ಏಕದೇಶ ಅಂದ್ರೆ ಸ್ವಲ್ಪ ಸ್ವಲ್ಪವಾಗಿ ಕಮ್ಮಿ ಆಗೋದಕ್ಕ ನಿರ್ಜರ ನಿರ್ಜರ ಅಂತ ಹೇಳಿ ಹೇಳಿದ್ರು. ಸಂವರ ಅಂತ ಹೇಳಿ ಯಾವ್ದಕ್ಕಂತಾರ? ಬರುವ ಕರ್ಮಗಳನ್ನು ತಡೆಗಟ್ಟುವುದಕ್ಕೆ ಸಂವರ ಎನ್ನುವರು. ಕರ್ಮಗಳು ಬರೋದನ್ನು ತಡೆಗಟ್ಟುವಿಕೆಗೆ ಸಂವರ ಅನ್ನೋರು. ಅದೇ ರೀತಿ ನಿರ್ಜರ ಯಾವ್ದಕ್ಕನ್ನೋರು? ಕರ್ಮಗಳು ಸ್ವಲ್ಪ ಸ್ವಲ್ಪವಾಗಿ ಕ್ಷಯವಾಗೋದಕ್ಕೆ ಕ್ಷಯ ಅಥವಾ ನಾಶವಾಗೋದಕ್ಕೆ ನಿರ್ಜರ ಅನ್ನೋರು. ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಅದಕ್ಕಾಗಿ ಮೊದಲು ಲೈನ್ದಿಂದ ಕೇಳಿದೆ, ನಂತರ ಈ ರೀತಿ ಉಲ್ಟಾ ಸಿಲ್ಟಾ ಕೇಳ್ತಾ ಇದ್ದೀನಿ. ಆತ್ಮನಲ್ಲಿ ಕರ್ಮಗಳ ಬರುವಿಕೆಯನ್ನು ಏನೇನವರು? ಆಶ್ರವ. 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 ಆಶ್ರವ ಅನ್ನೋರು ಅಥವಾ ಸಂವರ ಅನ್ನೋರು? ಆಶ್ರವ. ಆಶ್ರವನೇ ಅಂತಾರ. ಈ ರೀತಿ ಇಲ್ಲಾದ್ರೆ ಜೀವ, ಅಜೀವ, ಆಶ್ರವ, ಬಂಧ, ಸಂವರ, ನಿರ್ಜರ ಮತ್ತು ಮೋಕ್ಷ, ಈ ರೀತಿ 7 ತತ್ವಗಳು ಮುಗಿದು. ಇನ್ನು ತತ್ವಗಳಿಗೆ ಒಂದು ಉದಾಹರಣೆ ಕೊಟ್ಟಿದ್ರಲ್ಲ, ಆ ತತ್ವದ ಉದಾಹರಣೆಯನ್ನ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಮುಂದೆ ಅದೇ ಲಾಭ ಕೊಡುವುದು. ಯಾವ ರೀತಿ ಅಂದ್ರೆ, ಜೀವ ಅಂತ ಹೇಳಿ ಯಾವ್ದಕ್ಕೆ ಹೇಳಿದ್ರು? ಒಂದು ಹಡಗಿನಲ್ಲಿ ಜೀವ ಇರುತ್ತಾನೆ, ಮನುಷ್ಯನಿರುತ್ತಾನೆ. ಅವನು ಹಡಗನ್ನ, ದೋಣಿಯನ್ನ ಅಂದ್ರೆ ನಡೆಸ್ತಿರ್ತಾನೆ. ಅವಾಗಿಲ್ಲಾದ್ರೆ ಅವನು ಜೀವ, ಹಡಗು ಅಜೀವ. ಅದೇ ಮುಂದೆ ಹೋಗ್ತಾ ಹೋಗ್ತಾ ಅದಕ್ಕೆ ಒಂದು ಛಿದ್ರ ಬೀಳುತ್ತೆ. ಆ ರಂಧ್ರದಿಂದ ನೀರು ಒಳಗಡೆ ಬರುತ್ತವೆ. ನೀರು ಒಳಗೆ ಬರುವುದನ್ನು ಆಶ್ರವ ಎನ್ನುವರು. ನೀರು ಇದ್ರ ಜೊತೆ ಎಲ್ಲಿ ದೋಣಿಯಲ್ಲಿ ಬಂದು ತಗ್ಗುವುದನ್ನು ಏನಂತಾರೆ? ಬಂಧ ಎನ್ನುತ್ತಾರೆ. ಮತ್ ಅದೇ ನಾವೇನ್ ಮಾಡ್ತೇವೆ? ಆ ರಂಧ್ರವನ್ನು ಮುಚ್ಚುತ್ತೇವೆ, ಅದು ಸಂವರ ಆಗುತ್ತೆ. ದೋಣಿಯಲ್ಲಿರುವ ನೀರನ್ನು ಬೊಗಸೆಯಿಂದ ಹೊರಗೆ ಹಾಕ್ತೇವೆ. ಬೊಗಸೆ ಅಥವಾ ನಮ್ಮ ಹತ್ರ ಇರುವಂತ ವಸ್ತುವಿನಿಂದ
ಆ ನೀರನ್ನು ಹೊರಗೆ ಹಾಕ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಅದು ನಿರ್ಜರೆ ಆಗುತ್ತೆ. ಪೂರ್ಣ ಖಾಲಿ ಆದ ನಂತರ ಅದೇನಿಸ್ಕೊಳುತ್ತೆ, ಮೋಕ್ಷ ಎನಿಸ್ಕೊಳ್ಳುತ್ತೆ. ಇದು ನೀವು ಒಂದು ನೆನ್ಪಿಟ್ಕೊಂಡಿದ್ರೆ, ಒಬ್ಬ ಮನುಷ್ಯ ದೋಣಿಯನ್ನು ನಡೆಸ್ತಾ ಇದ್ದಾನೆ, ಅದಕ್ಕೆ ರಂಧ್ರ ಬಿದ್ದ ನಂತರ ಅದ ರಂಧ್ರದಿಂದ ನೀರು ಒಳಗೆ ಬರುತ್ತೆ. ಆ ಒಳಗೆ ಬಂದಂತ ನೀರು ಒಳಗೆ ಬರುತ್ತೆ. ನೀರು ಬಂದ ನಂತರ ಅದು ದೋಣಿಯಲ್ಲಿ ತುಂಬಿಕೊಳ್ಳಲಿಕ್ಕೆ ಶುರು ಆಗುತ್ತೆ. ಆಮೇಲೆ ನಾವೇನ್ ಮಾಡ್ತೀವಿ, ಆ ರಂಧ್ರವನ್ನ ಮುಚ್ತೀವಿ. ರಂಧ್ರ ಮುಚ್ಚಿದ ನಂತರ ಅದು ಆಮೇಲೆ ದೋಣಿಯಲ್ಲಿರುವ ನೀರನ್ನ ನಾವು ಹೊರಗೆ ಹಾಕ್ತೀವಿ. ಹೊರಗೆ ಹಾಕಿದ ನಂತರ ಸ್ವಲ್ಪವಾಗಿ ಹೊರಗೆ ಹಾಕೋದ, ಆಮೇಲೆ ಪೂರ್ಣವಾಗಿ ನಾವು ಖಾಲಿ ಮಾಡ್ತೀವಿ ಈ ದೋಣಿಯನ್ನ. ಇಷ್ಟು ನೆನ್ಪಿಟ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ತತ್ವಗಳ ಪೂರ್ಣ ನೆನಪು ಉಳಿಯುತ್ತೆ. ತತ್ವಗಳು ಅಂದರೇನು ಮತ್ತು ಆ ತತ್ವಗಳ ಭೇದಗಳ ಪೂರ್ಣ ಡಿಟೇಲ್ ವಿಷಯ ನಿಮ್ಗೆ ನೆನಪು ಉಳಿಯುತ್ತೆ. ಇನ್ನು ಪದಾರ್ಥ ಎಂದರೇನು? ಯಾವುದರಲ್ಲಿ ತತ್ವಗಳು ಕಾಣಸಿಗುತ್ತವೆ ಅದಕ್ಕೆ ಪದಾರ್ಥ ಎನ್ನುತ್ತಾರೆ. ಯಾವುಗಳಲ್ಲಿ ತತ್ವಗಳು ಕಾಣಸಿಗುವೋ ಅದನ್ನು ಪದಾರ್ಥ ಎನ್ನುವರು. ತತ್ವಗಳ ಜೊತೆ ಮತ್ತೆ ಏನನ್ನು ಕೂಡಿಸಿದ್ದಾರೆ ಪದಾರ್ಥದಲ್ಲಿ? ಪಾಪ ಮತ್ತು ಪುಣ್ಯವನ್ನ ಸೇರಿಸಿದ್ದಾರೆ. ಹಾಗಾದ್ರೆ ನಾವು ಪುಣ್ಯ ಅಂದ್ರೆ ಏನು? ಕರ್ಮಗಳು, ಧರ್ಮ ಕಾರ್ಯ ಮಾಡುವುದು. ಆಮೇಲೆ ಸ್ಕೂಲ್ ನಡೆಸುವುದು. ಆಮೇಲೆ ವಿದ್ಯಾರ್ಥಿಗಳಿಗೆ ನೆರವು ಮಾಡೋದು. ಇವೆಲ್ಲ ಸ್ಕಾಲರ್ಶಿಪ್ ಪುಣ್ಯದ ಕಾರ್ಯಗಳಾಗ, ಪುಣ್ಯವನ್ನು ಸಂಪಾದಿಸುವ ಕಾರ್ಯಗಳಾಗ್ತವೆ. ಆದ್ರೆ ನಾವು ಪುಣ್ಯ ಎಂದರೇನು? ಯಾರು ಹೇಳ್ತೀರಾ ಪುಣ್ಯ ಎಂದರೇನು? ಒಳ್ಳೆ ಕೆಲಸ ಮಾಡಿದ್ದನ್ನೇ ಪುಣ್ಯ ಅಂತ ಅತಿಥಿ. ಒಳ್ಳೆ ಕೆಲಸ ಮಾಡೋದನ್ನ ಪುಣ್ಯ ಅಂತಾರೆ. ಯಾವುದರಿಂದ ಜೀವಿಗೆ ಇಷ್ಟ ವಸ್ತು ಪ್ರಾಪ್ತವಾಗುತ್ತದೆ ಮತ್ತು ಸುಖ ನೀಡುವ ವಸ್ತು ಪ್ರಾಪ್ತವಾಗುತ್ತದೆ, ಅದಕ್ಕೆ ಪುಣ್ಯ. ಅದಕ್ಕೆ ಪಾಪ ಎನ್ನುವರಲ್ಲ. ಯಾವ್ದ್ರಲ್ಲಿ ಜೀವಿಗೆ ಸುಖ ಅನುಭವ. ಪೂಜೆ ಅವರೇ, ನೀವು ವಿಡಿಯೋನ ಬಾರಿಗೂ ಆನ್ ಮಾಡ್ಬಿಡಿ. ಯಾವುದರಿಂದ ಜೀವಿಗೆ ಇಷ್ಟ ವಸ್ತು ಪ್ರಾಪ್ತವಾಗುತ್ತದೆ ಮತ್ತು ಸುಖವನ್ನು ನೀಡುವ ವಸ್ತುಗಳು ಪ್ರಾಪ್ತವಾಗುತ್ತವೆ, ಅದಕ್ಕೇನಂತಾರೆ? ಪುಣ್ಯ ಅಂತ ಹೇಳಿ ಹೇಳ್ತಾರೆ. ನಾವು ಪುಣ್ಯದ ಅನೇಕ ಡೆಫಿನೇಷನ್ಗಳಿವೆ, ಆದ್ರೆ ಇದರಲ್ಲಿರುವ ಡೆಫಿನೇಷನ್ ನಾವು ಇದರಲ್ಲಿ ಏನಿದೆ ಎಲ್ಲ ಡೆಫಿನೇಷನ್ ಅದನ್ನೇ ಕೇಳ್ತಾ ಇರೋದು. ಯಾಕೆಂದ್ರೆ ನಾಳೆ ಮಾರ್ಕ್ಸ್ ನೀವು ಪರೀಕ್ಷೆ ಕೊಡಿರ್ಬೇಕಾದ್ರೆ ಪರೀಕ್ಷೆಯಲ್ಲಿ ಏನ್ ಕೇಳ್ತಾರೆ? ಕೇವಲ ಬುಕ್ಸ್ ದಲ್ಲಿರೋ ವಿಷಯವನ್ನೇ ಮಾತ್ರ ಅವರು ಸಂಗ್ರಹ ಮಾಡ್ತಾರೆ. ಅದಕ್ಕಾಗಿ ನೀವು ಬರೆಯಿರಿ, ಆದ್ರೆ ನಿಮ್ಮ ಅಂಕಗಳು ಸಿಗುವುದು ಕೇವಲ ಪುಸ್ತಕದಲ್ಲಿರುವ ಶಬ್ದದಿಂದ ಮಾತ್ರ. ಅಂದ್ರೆ ಪುಸ್ತಕದಲ್ಲಿ ಏನಿರೋದು ಅದರಿಂದನೇ ನಿಮ್ಗೆ ಮಾರ್ಕ್ಸ್ಗಳು ಸಿಗ್ತವೆ. ಆಮೇಲೆ ಮುಂದೆ ಪುಸ್ತಕದಲ್ಲಿ ಇರೋದೇನಿಲ್ಲಲ್ರಿ.
ಪುಸ್ತಕದಲ್ಲಿರೋದಂದ್ರೆ ಅಕ್ಯುರೇಟ್ ಆಗಿ ಯಾವ್ದು ಪುಣ್ಯಕ್ಕೆ ಇದು ಸಿಗುತ್ತೆ ಅಲ್ಲ, ಡೆಫಿನೇಷನ್ ಇರುತ್ತೆ ಅಲ್ಲ, ಆ ಡೆಫಿನೇಷನ್ ವನ್ನೇ ನೋಡಿ ನಾವು ಮಾರ್ಕ್ಸ್ ಅನ್ನು ಕೊಡಲಾಗುವುದು. ಸರಿ. ಇನ್ನ ಪಾಪ ಎಂದರೇನು? ಅನಿಷ್ಟವಾದ ವಸ್ತುಗಳು ದೊರಕುವುದು ಮತ್ತು ದುಃಖದಾಯಕವಾದ ವಸ್ತುಗಳು ದೊರೆಯುವುದಕ್ಕೆ ಪಾಪ. ಅನಿಷ್ಟ ಮತ್ತು ದುಃಖವನ್ನು ನೀಡುವ ವಸ್ತುಗಳು ಯಾವ ಸಿಗ್ತಾವಲ್ಲ ಅದಕ್ಕೆ ಪಾಪ ಅಂತ ಹೇಳಿ ಹೇಳ್ತಾರೆ. ಪಾಪ ಉದಯ ಆದ್ರೆ ಏನಾಗತ್ತೆ ನಮಗೆ? ಆರೋಗ್ಯ ಕೆಡುವುದು. ಆರೋಗ್ಯ ಕೆಡುತ್ತದೆ ಮತ್ತು ಮತ್ತೆ ಕಳ್ಳತನವಾಗುವುದು, ಮತ್ತೆ ಪುತ್ರ ಸಾಯುವುದು, ಪುತ್ರನ ಮರಣ, ಮರಣ. ಇವೆಲ್ಲವೂ ಪಾಪದ ಉದಯದಿಂದ ಆಗುವಂತ ಪಾಪದ ಉದಯದಿಂದ ಇವೆಲ್ಲವೂ ಆಗುತ್ತವೆ. ಹಾಗಾದ್ರೆ ಪಾಪ ನಾವು ಯಾವ ರೀತಿ ಸಂಪಾದನೆ ಮಾಡಿಕೊಳ್ಬಹುದು? ಹಿಂಸೆ ಮಾಡೋದು, ಹಿಂಸೆ ಮಾಡೋದು, ಅಸತ್ಯ ಮಾತನಾಡುವುದು, ಕಳ್ಳತನ ಮಾಡೋದು, ಕೆಟ್ಟ ಕಾರ್ಯಗಳನ್ನು ಮಾಡುವುದು, ವ್ಯಸನ ಮಾಡುವುದು, ಮತ್ತೊಬ್ಬರಿಗೆ ಕೆಟ್ಟದನ್ನು ಬಯಸುವುದು, ಈ ರೀತಿ ಮಾಡುವುದು, ಪರರ ಬಗ್ಗೆ ಪರನಿಂದನೆಯನ್ನು ಮಾಡುವುದು. ಈ ರೀತಿ ನಾವು ಅನೇಕ ಕೆಟ್ಟ ಕಾರ್ಯಗಳನ್ನು ಮಾಡುವುದರಿಂದ ಏನಾಗುತ್ತೆ? ಪಾಪ ಕರ್ಮದ ಬಂಧ ಆಗುತ್ತೆ. ಮತ್ತೆ ನಿರ್ಜರ ಮತ್ತು ಮೋಕ್ಷದಲ್ಲಿ ಯಾವ ಅಂತರವಿದೆ? ಈ ಕರ್ಮಗಳು ಸ್ವಲ್ಪ ಸ್ವಲ್ಪವಾಗಿ ಕ್ಷಯವಾಗುತ್ತವೆ ಏಕದೇಶವಾಗಿ. ಮೋಕ್ಷದಲ್ಲಿ ಸಂಪೂರ್ಣವಾಗಿ ಕ್ಷಯವಾಗಿ ಆತ್ಮ ಪರಿಶುದ್ಧ. ನಿರ್ಜರದಲ್ಲಿ ಸಂಪೂರ್ಣವಾಗಿ ಕ್ಷಯವಾಗ್ತವೆ ಮೋಕ್ಷದಲ್ಲಿ. ನಿರ್ಜರಲ್ಲಿ ಏಕದೇಶವಾಗಿ ಸ್ವಲ್ಪವಾಗಿ ಕ್ಷಯ. ನಿರ್ಜರೆಯಲ್ಲಿ ಕರ್ಮಗಳು ಏಕದೇಶವಾಗಿ ಅಂದ್ರೆ ಸ್ವಲ್ಪವಾಗಿ ಕ್ಷಯವಾಗುತ್ತವೆ ಮತ್ತು ಮೋಕ್ಷದಲ್ಲಿ ಸಂಪೂರ್ಣವಾಗಿ ಕ್ಷಯವಾಗುತ್ತವೆ. ಈ ರೀತಿ ಇಲ್ಲದ್ರೆ ನಿರ್ಜರ ಮತ್ತು ಮೋಕ್ಷದಲ್ಲಿ ಅಂತರವಿದೆ. ಅದೇ ರೀತಿ ಮುಂದೆ ಜೀವ ಮತ್ತು ಅಜೀವದಲ್ಲಿ ಯಾವ ಅಂತರವಿದೆ? ಜೀವ ಚೇತನವಿದೆ, ಅಜೀವ ಚೇತನವಿದೆ. ಜೀವ ಚೈತನ್ಯ ಉಳ್ಳದ್ದು ಮತ್ತು ಅಜೀವ ಅಚೈತನ್ಯ ಉಳ್ಳದ್ದು. ಹಾಗಾಗಿ ಜೀವ ಮತ್ತು ಅಜೀವದಲ್ಲಿ ಅಂತರವಿದೆ. ಇನ್ ಮುಂದೆ ಆಶ್ರವ ಮತ್ತು ಸಂವಾರದಲ್ಲಿ ಯಾವ ಅಂತರವಿದೆ? ಆಶ್ರವದಲ್ಲಿ ಕರ್ಮಗಳು ಬರುತ್ತವೆ, ಕರ್ಮಗಳು ಆತ್ಮನೊಂದಿಗೆ ಬಂದು ಸೇರುತ್ತವೆ. ಸಂವಾರದಲ್ಲಿ ಕರ್ಮಗಳು ಬರುವುದನ್ನ ತಡೆಗಟ್ಟುತ್ತವೆ. ಆಶ್ರವದಲ್ಲಿ ಕರ್ಮಗಳು ಆತ್ಮನೊಂದಿಗೆ ಬಂದು ಸೇರುವವು ಮತ್ತು ಸಂವಾರ ಅಂದರೆ ವಿರೋಧ. ಆತ್ಮನಲ್ಲಿ ಕರ್ಮಗಳನ್ನು ಬರುವುದನ್ನು ತಡೆಯೋದು. ಇನ್ನು ಮುಂದೆ
ಈ ರೀತಿ ಇಲ್ಲಾದ್ರೆ 7 ತತ್ವಗಳು ಮತ್ತು 9 ಪದಾರ್ಥಗಳ ಪೂರ್ಣ ಕ್ವಶನ್ ಆನ್ಸರ್ ಮುಗಿಯಿತು. ಆಮೇಲೆ ಮುಂದೆ ಇಲ್ಲಾದ್ರೆ ನಾವೆಲ್ಲಿ ಹೋಗೋಣ? ಉದ್ಯಾನ ರಾಜ 8ನೇ ಪಾಠವಾದ ಉದ್ಯಾನ ರಾಜನಿಗೆ ಹೋಗೋಣ. ಪೂಜಾಕ ನೀವು ಒಂದ್ ಸ್ವಲ್ಪ ಎಲ್ಲರಿಗೂ ಚಾನ್ಸ್ ಕೊಡಿ. ಹಾ ದೀದಿ. ಇನ್ನು ಉದ್ಯಾನ ರಾಜ್ಯದ ಪ್ರಶ್ನೋತ್ತರವನ್ನ ನೋಡೋಣ. ಉದ್ಯಾನ ರಾಜನು ಯಾವ ನಗರದಲ್ಲಿದ್ದನು? ವತ್ಸ ದೇಶದ ಶೇಖಪುರ. ವತ್ಸ ದೇಶದ ಶೇಖಪುರ ನಗರದ ರಾಜ. ಹಾ, ಉದ್ಯಾನ ರಾಜನಿದ್ದನು. ರಾಜ. ಹಾ. ಉದ್ಯಾನ ರಾಜನ ಹೆಂಡತಿಯ ಹೆಸರೇನು? ಪ್ರಭಾವತಿ. ಪ್ರಭಾವತಿ. ಪ್ರಭಾವತಿ ಅಂತ. ಈ ರಾಜನು ಯಾವ ಅಂಗದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದನು? ನಿರ್ವಿಚಿಕಿತ್ಸಾ ಅಂಗದಲ್ಲಿ. ಉದ್ಯಾನ ರಾಜನು ನಿರ್ವಿಚಿಕಿತ್ಸಾ ಅಂಗದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದನು. ಈತನನ್ನು ಪರೀಕ್ಷೆ ಮಾಡಲು ಯಾರು ಬರ್ತಾರೆ? ಕುಷ್ಠರೋಗದಿಂದ ಸ್ವರ್ಗದ ದೇವ ದಿಗಂಬರು. ಸ್ವರ್ಗದ ದೇವ ಇಲ್ಲದ್ರೆ ಮುದ್ರೆಯ ರೂಪವನ್ನು ಧರಿಸಿ ಆಹಾರಚರ್ಯೆಗಾಗಿ ಶೇಖಪುರದಲ್ಲಿ. ಉದ್ಯಾನ ರಾಜನ ನಾನು ಕೇಳಿರೋದು ಉದ್ಯಾನ ರಾಜನನ್ನು ಪರೀಕ್ಷೆ ಮಾಡಲು ಯಾರು ಬರುತ್ತಾರೆ, ಯಾವ ವೇಷಧಾರಣೆ ಮಾಡಿ ಬರುತ್ತಾರೆ ಅಂತ ಹೇಳಿ ಕೇಳೇ ಇಲ್ಲ. ಯಾರು ಬರ್ತಾರೆ ಅಂದ್ರೆ ಸ್ವರ್ಗದ ದೇವನು ಬರ್ತಾನೆ. ಇಂದ್ರನು ಬರ್ತಾನೆ. ಒಬ್ಬ ದೇವ ಬರ್ತಾನೆ ಅಷ್ಟೇ. ಸ್ವರ್ಗದ ಒಬ್ಬ ದೇವನ್ ಬರುತ್ತಾನೆ. ಯಾವ ವೇಷವನ್ನು ಧಾರಣೆ ಮಾಡಿ ಬರುತ್ತಾನೆ ಈಗ ಹೇಳಿ? ಕುಷ್ಠರೋಗ. ದಿಗಂಬರ ಮುನಿಗಳು. ಕುಷ್ಠರೋಗದಿಂದ ಯುಕ್ತವಾದ ಅತ್ಯಂತ ದುರ್ಗಂಧ ಶರೀರ ದಿಗಂಬರ ಮುನಿ ಮುದ್ರೆಯ ರೂಪವನ್ನು ಧರಿಸಿ ಬರುತ್ತಾರೆ. ಕುಷ್ಠರೋಗದಿಂದ ಯುಕ್ತವಾದ ಅತ್ಯಂತ ದುರ್ಗಂಧಿತ ಶರೀರದಿಂದ ಕೂಡಿದಂತ ದಿಗಂಬರ ಮುನಿಯ ರೂಪವನ್ನು ಧರಿಸಿ ದಿಗಂಬರ ಮುನಿಯ ಮುದ್ರೆ ರೂಪವನ್ನು ಧರಿಸಿ ಆಹಾರಕ್ಕೆ ಬರ್ತಾರೆ. ನಗರದ ಎಲ್ಲ ಸರಿಯೋ ಅಥವಾ ತಪ್ಪು ಹೇಳಿ? ನಗರದ ಎಲ್ಲ ಶ್ರಾವಕ ಶ್ರಾವಿಕಿಯರು ಮುನಿಗಳ ಶರೀರದ ದುರ್ಗಂಧವನ್ನು ನೋಡಿ ಅವರ ಹತ್ತಿರ ಬರುತ್ತಾರೆ. ತಪ್ಪು. 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 ಓಡಿ ಹೋದರು. ತಪ್ಪು. ಅವರೆಲ್ಲರೂ ಕೂಡಿ ಓಡಿ ಹೋಗ್ತಾರೆ. ನವದಾಭಕ್ತಿ ಪೂರ್ವ ಕುಷ್ಠರೋಗದಿಂದ ಕೂಡಿದ ಮುನಿಗಳ ಪಡ್ಗಾಣವನ್ನು ಯಾರು ಮಾಡುತ್ತಾರೆ? ಉದ್ಯಾನ ರಾಜ ಮತ್ತೆ ರಾಣಿ ಪ್ರಭಾವತಿ. ಉದ್ಯಾನ ರಾಜ ಮತ್ತು ರಾಣಿ ಪ್ರಭಾವತಿ. ಗ್ಲಾನಿ ಪದದ ಅರ್ಥ ಏನು? ಅಸಹ್ಯ ಪಡುವುದು. ಅಸಹ್ಯ ಪಡುವುದು. ಗ್ಲಾನಿ ಅಂದರೆ ಅಸಹ್ಯ ಪಡುವುದು, ಹೇಸಿಗೆ ಪಡುವುದು. ಇವೆಲ್ಲ ಗ್ಲಾನಿ. ಇದಕ್ಕೆ ಗ್ಲಾನಿ ಅಂತ ಹೇಳಿ ಹೇಳ್ತಾರೆ. ತಾನು ನೀಡಿದ ಆಹಾರದ ನಿಂದೆಯನ್ನು ಯಾರು ಮಾಡುವರು? ತಾನು ಮುನಿಗಳಿಗೆ ನೀಡಿದ ಆಹಾರದ ನಿಂದೆಯನ್ನು ಯಾರು ಮಾಡುವರು? ರಾಣಿ. ಉದ್ಯಾನ ರಾಜ ಮತ್ತು ರಾಣಿ ಪ್ರಭಾವತಿ. ಉದ್ಯಾನ ರಾಜ ಮತ್ತು ರಾಣಿ ರಾಣಿ ಪ್ರಭಾವತಿ. ಪ್ರಭಾವತಿ. ಇವರ ಇಬ್ಬರು ಜನ ಇಲ್ಲದ್ರೆ ಮುನಿಗಳಿಗೆ ಆಹಾರವನ್ನು ನೀಡಿದ್ರಿಂದ ಅವರಿಗೆ ನಿಂದೆಯನ್ನು ಅವರಿಗೆ ಮತ್ತಷ್ಟು ಕಷ್ಟವಾಯ್ತು ಅಂತ ಹೇಳಿ ತಾವ ನಿಂದೆಯನ್ನ ಮಾಡ್ಕೊಳ್ತಾರೆ.
ದೇವ ಪರ್ಯಾಯದ ದೇವನು ರಾಜ ಮತ್ತು ರಾಣಿಯನ್ನು ಪ್ರಶಂಸೆ ಮಾಡಲು ಕಾರಣವೇನು? ನವದ ಭಕ್ತಿಯಿಂದ ಅವರು ಕುಷ್ಠರೋಗದ ಅಸಹ್ಯ ಮಾಡ್ಕೊಳ್ಳದೆ ನವದ ಭಕ್ತಿಯಿಂದ ಆಹಾರ ಮಾಡ್ತಾರೆ, ಅದಕ್ಕೆ ಅವರು ಪ್ರಶಸ್ತಿ ಮಾಡ್ತಾರೆ. ನವದಾ ಕುಷ್ಠರೋಗದಿಂದ ಕೂಡಿದ್ದರೂ ಅವರಿಗೆ ನವದಾ ಭಕ್ತಿ ಪೂರ್ವಕವಾಗಿ ಆಹಾರ ಮಾಡ್ತಾರೆ. ಎಷ್ಟೊಂದು ದುರ್ಗಂಧಯುಕ್ತ ಶರೀರವಿದ್ದರೂ ಸಹ ಅವರು ಅಸಹ್ಯ ಪಡದೆ ನವದಾ ಭಕ್ತಿಯನ್ನ ಮಾಡ್ತಾರೆ, ಆಹಾರವನ್ನು ಕೊಡ್ತಾರೆ. ಆಹಾರ ಕೊಟ್ಟ ನಂತರ ಅವರಿಗೆ ಮುನಿಗಳಿಗೆ ಏನಾಗತ್ತೆ? ವಾಂತಿ ಆಗತ್ತೆ. ವಾಂತಿ ಅಂದ್ರೆ ಒಮ್ಮನ ಆಗತ್ತೆ. ಒಮ್ಮನ ಆದ ನಂತರ ಇಬ್ರು ಮಂದಿ ತಮ್ಮ ನಿಂದೆಯನ್ನು ಮಾಡ್ಕೊಳ್ತಾರೆ. ಯಾಕಂದ್ರೆ ನಾವು ಕೊಟ್ಟ ಆಹಾರ ಮುನಿಗಳಿಗೆ ಬಾಧೆಯನ್ನು ತಂದಿತ್ತು ಅಂತ ಹೇಳಿ ತಮ್ಮಿಂದ ತಾವ ಏನ್ ಮಾಡ್ತಾರೆ? ನಿಂದೆಯನ್ನ ಮಾಡ್ಕೊಳ್ಳಲಿಕ್ಕೆ ಶುರು ಮಾಡ್ತಾರೆ. ಈ ರೀತಿ ಇದನ್ನ ಪರೀಕ್ಷೆ ಮಾಡಿದ ದೇವ ಏನ್ ಮಾಡ್ತಾನೆ? ರಾಜ ಮತ್ತ ರಾಣಿಯನ್ನ ಪ್ರಶಂಸೆಯನ್ನ ಮಾಡ್ತಾರೆ. ಉದಯನ ರಾಜನ ಮರಣವಾದ ನಂತರ ಯಾವ ಸ್ವರ್ಗಕ್ಕೆ ಹೋದನು? ಮೋಕ್ಷಕ್ಕೆ ಹೋದರು ಅಂತ ಇದೆ. ಉದಯನ್ ರಾಜನು ಮೋಕ್ಷಕ್ಕೆ ಹೋದರು. ಆಮೇಲೆ ರಾಣಿ ಪ್ರಭಾವತಿ ಪರ್ಯಾಯದಲ್ಲಿ ಸ್ವರ್ಗವನ್ನ ಪ್ರಾಪ್ತಿ ಮಾಡಿಕೊಂಡರು. ಸ್ವರ್ಗವನ್ನ ಪ್ರಾಪ್ತಿ ಮಾಡಿಕೊಂಡರು. ಈ ರೀತಿ ಇಲ್ಲದ್ರೆ ಈ ಕಥೆಯಿಂದ ನಮಗೆ ಏನಂತ ತಿಳಿದು ಬರುತ್ತೆ? ಯಾವಾಗಲೂ ನಾವು ದೇವಶಾಸ್ತ್ರಗಳ ಸ್ವರೂಪವನ್ನು ನೋಡಿ ಏಸಿಕೆ ಮಾಡಬಾರದು, ಬದಲಾಗಿ ದೃಢಶ್ರದ್ಧೆಯಿಂದ ತನ್ನ ಕರ್ತವ್ಯ ಪಾಲನೆ ಮಾಡಬೇಕು. ಈ ರೀತಿ ಇಲ್ಲದ್ರೆ ನಮಗೆ ಉದ್ಯಾಯನ ರಾಜನ ಎಂಬ ಕಥೆಯಿಂದ ತಿಳಿದು ಬರುತ್ತದೆ. ಇನ್ನು ಮುಂದಿನ ಪಾಠ ಭೇದ ವಿಜ್ಞಾನ. ಭೇದ ವಿಜ್ಞಾನ ಎಂದರೇನು? ನನ್ನ ಸ್ವರೂಪದ ಮತ್ತು ನನ್ನಿಂದ ಬೇರೆ ಅನ್ಯ ದ್ರವ್ಯಗಳ ಸ್ವಭಾವದ ನಿರ್ಣಯ ಮಾಡುತ್ತದೆ. ನನ್ನ ಶುದ್ಧ ಸ್ವರೂಪದ ಜ್ಞಾನದ ಬಗ್ಗೆ ನಿರ್ಣಯ ಮಾಡುವುದು ಭೇದ ವಿಜ್ಞಾನವಾಗಿದೆ. ನನ್ನ ಸ್ವರೂಪದ ಮತ್ತು ನನ್ನಿಂದ ಬೇರೆ ದ್ರವ್ಯಗಳ ಸ್ವಭಾವದ ನಿರ್ಣಯ ಮಾಡುತ್ತಾ ನನ್ನ ಶುದ್ಧ ಸ್ವರೂಪ ಜ್ಞಾನದ ಬಗ್ಗೆ ನಿರ್ಣಯ ಮಾಡುವುದು ಭೇದ ವಿಜ್ಞಾನವಾಗಿದೆ. ಹಾಗಾದ್ರೆ ನಾವು ಸಂಸಾರದಲ್ಲಿ ತಿರುಗಾಡಲು ತಪ್ಪುಗಳನ್ನ ಮಾಡ್ತಾ ಇದ್ದೀವಲ್ಲ, ಆಶ್ರವ ಮತ್ತು ಬಂಧವನ್ನು ತಿಳಿದು ನಾವು ಏನು ಮಾಡಬೇಕು? ಆಶ್ರವ ಮತ್ತು ಬಂಧವನ್ನು ತಿಳಿದು ನಾವು ಏನು ಮಾಡಬೇಕು? ಆಶ್ರವ ತತ್ವವನ್ನು ತಿಳಿದ ನಂತರ ನಾವು ಏನ್ ಮಾಡ್ಬೇಕು ಭೇದ ವಿಜ್ಞಾನದಲ್ಲಿ? ಆಶ್ರವವು ಹೇಯವಾಗಿದೆ ಮತ್ತು ಸಂವರವು ನಿತ್ಯವಾಗಿದೆ. ಬಂಧ ಆಶ್ರವ ಮತ್ತು ಬಂಧ. ಆಶ್ರಯವು ತಿಳಿದು ಹೇಯವಾಗಿದೆ ಎಂದು ನಿಜ ಸ್ವರೂಪ ತಿಳಿಯಬೇಕು. ಆಶ್ರಯ ಮತ್ತು ಬಂಧನ ತಿಳಿದು ಏನು ಮಾಡಬೇಕು ಅಂತ ಬರ್ಕಟ್ಟಿದೆ. ಆಶ್ರವ ಬಂಧ ಹೇಯವಾಗಿದೆ ಅಂದ್ರೆ ತ್ಯಾಗ ಯೋಗ್ಯವಾಗಿದೆ. ಸಂವರ ನಿರ್ಜರ ಉಪಾದೇಯ ಅಂದ್ರೆ ಗ್ರಹಣ ಯೋಗ್ಯವಾಗಿದೆ ಅಂತ ತಿಳ್ಕೊಬೇಕು. ಆಶ್ರವ ಮತ್ತು ಬಂಧ ಇವೆರಡು ಹೇಯವಾಗಿವೆ. ಸಂವರ ಮತ್ತು ನಿರ್ಜರೆ ಉಪಾದೇಯವಾಗಿವೆ ಅಂದ್ರೆ ಅದು ಗ್ರಹಣ ಮಾಡ್ಲಿಕ್ಕೆ ಯೋಗ್ಯವಾಗಿದೆ. ಇವೆರಡು ಆಶ್ರವ ಮತ್ತು ಬಂಧ ಎರಡು ತ್ಯಾಗ ಮಾಡಬೇಕಾಗುತ್ತೆ.
ಅಂದ್ರೆ ಕರ್ಮಗಳನ್ನ ಕರ್ಮಗಳು ಬರುವುದನ್ನು ಮತ್ತು ಕರ್ಮಗಳು ಆತ್ಮನ ಜೊತೆ ಸೇರುವುದನ್ನು ನಾವು ತ್ಯಾಗ ಮಾಡಿಸ್ಬೇಕಾಗತ್ತೆ. ಅಂದ್ರೆ ನಾವು ಕಷಾಯದಿಂದ ರಹಿತವಾಗ್ಬೇಕಾಗತ್ತೆ, ಕಷಾಯವನ್ನ ಕಮ್ಮಿ ಮಾಡ್ಬೇಕಾಗತ್ತೆ. ದೀದಿ ಮಾತಾಡುವಾಗ ಮಾತ್ರ ಅನ್ಮ್ಯೂಟ್ ಮಾಡ್ಕೊಂಡ್ರೆ ಒಳ್ಳೇದು. ಅನ್ಮ್ಯೂಟ್ ಅಲ್ಲಿ ಇದ್ರೆ ತುಂಬಾ ಗದ್ದಲ ಕೇಳುತ್ತೆ. ಹಾ, ಹಾಗಾದರೆ ಆತ್ಮನಲ್ಲಿ ಎಷ್ಟು ಪರ್ಯಾಯಗಳಿವೆ? 2 ಪರ್ಯಾಯಗಳಿವೆ ಅಲ್ಲ? ಶುದ್ಧ ಪರ್ಯಾಯ, ಹ್ಮ್. ಸಿದ್ಧ ಶುದ್ಧ ಪರ್ಯಾಯ. ಪರ್ಯಾಯ, ಯಾರಾದ್ರೂ ಶುದ್ಧ ಒಬ್ರು ಪರ್ಯಾಯ, ಹೇಳಿ. ಹಾಗೂ ಶುದ್ಧ ಪರ್ಯಾಯ ಅಂದ್ರೆ ಮುಕ್ತ ಅಥವಾ ಸಿದ್ಧ ಪರ್ಯಾಯ. ಅಶುದ್ಧ ಪರ್ಯಾಯ ಎಂದರೆ ಸಂಸಾರಿಗಳ ಪರ್ಯಾಯ. ಶುದ್ಧ ಪರ್ಯಾಯ ಎಂದರೆ ಸಂಸಾರ ಮುಕ್ತ ಪರ್ಯಾಯ ಮತ್ತು ಅಶುದ್ಧ ಪರ್ಯಾಯ ಅಂದ್ರೆ ಸಂಸಾರಿ ಪರ್ಯಾಯ. ಸಂಸಾರಿಗಳ ಪರ್ಯಾಯ. ಅಂದ್ರೆ ಆತ್ಮನಲ್ಲಿ 2 ಪರ್ಯಾಯಗಳಿವೆ. ಕಲ್ಯಾಣಕಗಳು ಎಷ್ಟಾಗುತ್ತವೆ? 5. 5 ಆಗ್ತವೆ. 5 5 ಇದಾವೆ. ಹೌದು. ಹೌದು. ಕಲ್ಯಾಣಕಗಳು ಮುಂದಿನ ಪಾಠ ಇದೆ, ಆದ್ರೆ ಇದರಲ್ಲಿ ಕ್ವಶನ್ ಕೇಳಿರೋದು. ಆಮೇಲೆ ಸುಖ ದುಃಖ ಯಾವ್ದ್ರ ಅನುಸಾರ ಆಗುತ್ತದೆ? ಸುಖ ದುಃಖ ಆಗೋದು ಹೇಗೆ? ಕರ್ಮದ ಉದಯಾನುಸಾರ ಆಗುತ್ತದೆ ಮತ್ತು ನನ್ನ ಅಜ್ಞಾನದಿಂದ ನನ್ನನ್ನು ಬೇರೆಯವರ ಸುಖ ದುಃಖದ ಕರ್ತ ಎಂದು ತಿಳಿಯುತ್ತಾರೆ. ಸುಖ ದುಃಖವು ಕರ್ಮದ ಅನುಸಾರ, ಕರ್ಮದ ಉದಯ ಸ್ಥಾನ. ಕರ್ಮದ ದಿಂದ ಆಗುತ್ತದೆ. ಹಾಗಾಗಿ ನಾವೇನ್ ಮಾಡ್ಬೇಕು? ಸುಖ ದುಃಖ ಯಾವ ಕರ್ಮದ ಇದಾಗುತ್ತೆ? ಸುಖ ದುಃಖಗಳು ಯಾವ ಕರ್ಮದಿಂದ ಬರುತ್ತವೆ? ಅಜ್ಞಾನದಿಂದ. ಸಾತ ವೇದನೆ ಮತ್ತು ಅಸಾತ ವೇದನೆ. ಇದರಿಂದ ಸುಖ ದುಃಖ ಆಗುತ್ತೆ. ದ್ರವ್ಯ ಕರ್ಮಗಳು ಯಾವುವು? ನಾಲ್ಕು ಘಾತಿ ಮತ್ತು 4 ಅಘಾತಿ. 4 ಘಾತಿ ಕರ್ಮಗಳು ಮತ್ತು 4 ಅಘಾತಿ ಕರ್ಮಗಳು. ಘಾತಿ ಕರ್ಮಗಳು ಯಾವುವು? ಜ್ಞಾನಾವರಣ, ದರ್ಶನಾವರಣ, ಮೋಹನೀಯ, ಅಂತರಾಯ. ಅಘಾತಿ ಕರ್ಮಗಳು? ಆಯು, ನಾಮ, ಗೋತ್ರ, ವೇದನೀಯ. ಆಯು, ನಾಮ, ಗೋತ್ರ, ವೇದನೀಯ. ಆಮೇಲೆ ಇನ್ನು ರಾಗ, ದ್ವೇಷ, ಕ್ರೋಧ ಇವು ಯಾವ ಕರ್ಮಗಳು? ಭಾವ ಕರ್ಮಗಳು. ಭಾವ ಕರ್ಮಗಳು. ಆಮೇಲೆ ನೋ ಕರ್ಮ ಯಾವುದು? ಶರೀರ. ನೋ ಕರ್ಮಗಳು. ಶರೀರ ಇದು ನೋ ಕರ್ಮವಾಗಿದೆ. ನಾವು ಸಂಸಾರದಲ್ಲಿ ಏಕೆ ತಿರುಗುತ್ತಿದ್ದೇವೆ?
ಸಂಸಾರದಲ್ಲಿ ಯಾರೇ ಪದಾರ್ಥವು ಒಳ್ಳೆಯದು ಅಥವಾ ಕೆಟ್ಟದ್ದು ಇರುವುದಿಲ್ಲ. ನನ್ನ ಕಷಾಯದ ಅನುಸಾರ ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಎಂದು ಪರಿಕಲ್ಪನೆ ಮಾಡುತ್ತಾ ನನಗೆ ವಸ್ತುವಿನ ಸ್ವರೂಪವನ್ನು ತಿಳಿದು ಈ ರೀತಿಯ ತಪ್ಪು ಮಾಡೋದು, ಈ ತಪ್ಪೇ ನನಗೆ ಸಂಸಾರ ಪ್ರಮಾಣಕ್ಕೆ ಕಾರಣವಾಗಿದೆ. ಹಾ ನಾವು ಸಂಸಾರದಲ್ಲಿ ಸುಖ ದುಃಖ ರೂಪದಿಂದ ಸುಖ ದುಃಖ ರೂಪ ನಮ್ಗೆ ಆಗ್ತಾ ಇದೆ. ಹೌದು. ಅದು ಸುಖ ದುಃಖ ನಾವು ನಮ್ಮ ಪರ್ಯಾಯವಲ್ಲ. ನಮ್ಮ ಪರ್ಯಾಯ ಏನಿದೆ? ಆತ್ಮನ ಶುದ್ಧ ಅವಸ್ಥೆ. ಅದು ನಮ್ಮ ಪರ್ಯಾಯವಾಗಿದೆ. ಅದುವೇ ನಿಜವಾದ ಆತ್ಮನ ಪರ್ಯಾಯವಿದೆ. ಅದನ್ನು ನಾವು ತಿಳಿದುಕೊಳ್ಳದೆ ಏನ್ ಮಾಡ್ತಾ ಇದ್ದೇವೆ? ಈ ಸುಖ ದುಃಖ ಇದೇ ನನ್ನ ಪರ್ಯಾಯ ಅಂತ ಹೇಳಿ ನಾವು ತಿಳ್ಕೊಂಡು ಏನ್ ಮಾಡ್ತೀವಿ? ಈ ಸಂಸಾರದಲ್ಲಿ ಪರಿಭ್ರಮಣೆಯನ್ನ ಮಾಡ್ತಾ ಇದ್ದೀವಿ. ನಾನು ಬೇರೆಯವರಿಗೆ ಸುಖ ಕೊಡುತ್ತೇನೆ, ಸುಖ ಕೊಡುತ್ತೇನೆ. ನಾನು ಬೇರೆಯವರಿಗೆ ಸುಖ ದುಃಖವನ್ನು ಕೊಡುವನೆಂದು ಅಂತ ಹೇಳಿ ತಿಳ್ಕೊಂಡು ನಾವೇನ್ ಮಾಡ್ತಾ ಇದ್ದೀವಿ? ಈ ಸಂಸಾರದಲ್ಲಿ ತಿರುಗುತ್ತಾ ಇದ್ದೀವಿ. ನಾವು ಬೇರೆಯವರಿಗೆ ಸುಖ ದುಃಖವನ್ನು ಕೊಡ್ತಾ ಇದ್ದೀವ? ಇಲ್ಲ. ಅವರಿಗೆ ಸುಖ ದುಃಖ ಹೇಗೆ ದೊರೆಯುತ್ತಾ ಇದೆ? ಅವ್ರ ಕರ್ಮ ಅವ್ರ ಅವ್ರ ಕರ್ಮಾನುಸಾರ ಅವರಿಗೆ ಸುಖ ಮತ್ತು ದುಃಖ ಎರಡೂ ಸಿಗ್ತಾ ಇವೆ. ಇನ್ ಮುಂದೆ ನಾವು ಪಂಚಕಲ್ಯಾಣಕ್ಕೆ ಹೋಗೋಣ. ಕಲ್ಯಾಣಕಗಳು ಎಷ್ಟು? 5. ಕಲ್ಯಾಣಕಗಳು 5. ಕಲ್ಯಾಣಕ ಯಾರಿಗೆ ಆಗುತ್ತವೆ? ತೀರ್ಥಂಕರರಿಗೆ. ತೀರ್ಥಂಕರಿಗೆ ಆಗುತ್ತವೆ. ಕಲ್ಯಾಣಕಗಳ ಹೆಸರನ್ನು ಹೇಳ್ತೀರಾ? ಗರ್ಭ ಗರ್ಭ ಕಲ್ಯಾಣ, ಕಲ್ಯಾಣಕ, ಜನ್ಮ ಕಲ್ಯಾಣಕ, ತಪ ಕಲ್ಯಾಣಕ, ಒಬ್ರೇ ಜ್ಞಾನ ಹೇಳಿ. ಕಲ್ಯಾಣಕ, ಮೋಕ್ಷ ಕಲ್ಯಾಣಕ. ಯಾವ್ದು? ಒಬ್ರೇ ಹೇಳಿ. ಗರ್ಭ ಕಲ್ಯಾಣಕ, ಜನ್ಮ ಕಲ್ಯಾಣಕ, ತಪ ಕಲ್ಯಾಣಕ, ಜ್ಞಾನ ಕಲ್ಯಾಣಕ, ಮೋಕ್ಷ ಕಲ್ಯಾಣಕ. ಮೋಕ್ಷ ಕಲ್ಯಾಣ. ಗರ್ಭ ಕಲ್ಯಾಣಕ ಎಲ್ಲರಿಗೂ ಆಗಬಹುದಲ್ಲ? ಯಾಕಂದ್ರೆ ಎಲ್ಲ ಜೀವಿಗಳು ಗರ್ಭದಲ್ಲಿ ಬರುತ್ತವೆ. ಅದರ ಕಲ್ಯಾಣ ನಡೆಯೋದಿಲ್ಲಲ್ಲ. ಸೌಧರ್ಮೇಂದ್ರ ಗರ್ಭ ಕಲ್ಯಾಣಕದ ಇದ್ರಲ್ಲಿ ರತ್ನದ ಮಳೆ ಸುರಿಸ್ತಾರೆ. ಗರ್ಭಕ್ಕೆ ಬರೋ ಮುಂಚೆ ತಿಂಗಳು ರತ್ನದ ಮಳೆ ಬರುತ್ತೆ. ನೀವು ಒಂದ್ ನಿಮಿಷ. ಯಾರ್ ನೀವು ಆನ್ಸರ್ ಹೇಳ್ತಿರಲ್ಲ ಅವರು ಹ್ಯಾಂಡ್ ರೈಸ್ ಮಾಡಿ, ಆಮೇಲೆ ನಿಮ್ಗೆ ಹೇಳ್ತೀನಿ. ಯಾರು ಅವ್ರು ಮ್ಯೂಟ್ ಅನ್ನ ತೆಗೆದ ಅವರು ಆನ್ಸರ್ ವನ್ನ ಹೇಳಿ. ಯಾಕಂದ್ರೆ ಎಲ್ಲರೂ ಕೂಡ ಆನ್ಸರ್ ಹೇಳೋದ್ರಿಂದ ಏನಾಗತ್ತೆ? ಇಲ್ಲಿ ಅರ್ಥ ಆಗೋದಿಲ್ಲ. ಉಳಿದ ವ್ಯಕ್ತಿಗಳಿಗೂ ಕೂಡ, ಉಳಿದ ಜೀವಿಗಳಿಗೂ ಕೂಡ ಗೊತ್ತಾಗ್ಬೇಕಲ್ಲ. ಗರ್ಭ ಕಲ್ಯಾಣಕ ಸಾಮಾನ್ಯ ಜನರು ಕೂಡ ಗರ್ಭದಲ್ಲಿ ಬರ್ತಾರೆ, ಅವ್ರದ್ದು ಕೂಡ ಜನ್ಮ ಆಗತ್ತೆ. ಆದ್ರೆ ಗರ್ಭ ಮತ್ತು ಜನ್ಮ ಕಲ್ಯಾಣಕಗಳು ಕೇವಲ ಭಗವಂತರಿಗೆ ಅಂತ ಹೇಳಿ ತೀರ್ಥಂಕರಿಗೆ ಮಾತ್ರ ಹೇಳಿದ್ದಾರೆ. ಏಕೆ? ಯಾರು ಹೇಳ್ತೀರಾ? ದೀದಿ ಪ್ರಶ್ನೆ ಇನ್ನೊಂದ್ಸಲ ಕೇಳಿ, ಗೊತ್ತಾಗ್ಲಿಲ್ಲ.
ಹೇಳಿ. ದೀದಿ ಪ್ರಶ್ನೆ ಇನ್ನೊಂದ್ಸಲ ಕೇಳಿ, ಗೊತ್ತಾಗ್ಲಿಲ್ಲ ದೀದಿ. ಗರ್ಭ ಕಲ್ಯಾಣ ಮತ್ತು ಜನ್ಮ ಕಲ್ಯಾಣಗಳು ಸಾಮಾನ್ಯ ಜನರು ಕೂಡ ಗರ್ಭದಲ್ಲಿ ಬರ್ತಾರೆ, ಜನ್ಮ ಆಗತ್ತೆ ಅವ್ರದ್ದು. ಹಾಗಾದ್ರೆ ತೀರ್ಥಂಕರಿಗೆ ಮಾತ್ರ ಗರ್ಭ ಕಲ್ಯಾಣ ಮತ್ತು ಜನ್ಮ ಕಲ್ಯಾಣ ಆಗುತ್ತವೆ, ಏಕೆ? ಯಾಕೆಂದ್ರೆ ಅವ್ರು ತೀರ್ಥಂಕರಾಗೋರು ಇರ್ತಾರಲ್ಲ, ಅದರಿಂದ. ತೀರ್ಥಂಕರ ಆಗೋರು ಇರ್ತಾರೆ, ಆದ್ರೆ ಅವರು ಅವರ ಗರ್ಭದಲ್ಲಿ ಬರ್ತಾರೆ. ಗರ್ಭದಲ್ಲಿ ಬಂದ ನಂತರ ಏನಾಗತ್ತೆ, ಗರ್ಭ ಅವರಿಗೆ ಕಲ್ಯಾಣ ಕಲ್ಯಾಣಕಗಳು ಆಗುತ್ತವೆ ಅಂತ ಹೇಳಿ ಹೇಳ್ತಾರೆ. ಹಾಗೆ ನಮ್ಗೆ ಏಕೆ ಆಗೋದಿಲ್ಲ? ಅವರು ಮೋಕ್ಷ ಅದೇ ಭಾವದಲ್ಲಿ ಮೋಕ್ಷವನ್ನು ಹೊಂದುವವರಾಗಿರ್ತಾರೆ. ಅದಕ್ಕೆ ಸಾಮಾನ್ಯ ಕೇವಲಿಗಳು ಕೂಡ ಅದೇ ಭಾವದಲ್ಲಿ ಮೋಕ್ಷಕ್ಕೆ ಹೋಗುವವರು ಇರ್ತಾರೆ, ಅವ್ರಿಗೆ ಏಕೆ ಆಗೋದಿಲ್ಲ? ತೀರ್ಥಂಕರ ನಾಮ ಪ್ರಕೃತಿ ಬಂಧ ಮಾಡ್ಕೊಂಡು ಬಂದಿರ್ತಾರೆ. ತೀರ್ಥಂಕರ ನಾಮ ಪ್ರಕೃತಿಯ ಬಂಧವನ್ನ ಮಾಡ್ಕೊಂಡು ಬಂದಿರ್ತಾರೆ. ತೀರ್ಥಂಕರ ನಾಮ ಪ್ರಕೃತಿಯ ಬಂಧವನ್ನು ಯಾರು ಮಾಡ್ಕೊಂಡು ಬಂದಿರ್ತಾರೆ, ಅವರಿಗೆ ಕಲ್ಯಾಣಕಗಳು ಆಗ್ತವೆ, ಬೇರೆ ಯಾರಿಗೂ ಕಲ್ಯಾಣಕಗಳು ಆಗೋದಿಲ್ಲ. ಕಲ್ಯಾಣಕ ಅಂದ್ರೆ ಏನು? ಕಲ್ಯಾಣಕ ಅಂತ ಹೇಳಿ ಯಾವ್ದಕ್ಕಂತಾರೆ? ದೇವ ಮತ್ತು ಮನುಷ್ಯ ತೀರ್ಥಂಕರ ಜೀವನದಲ್ಲಿ ಆಗುವ ಘಟನೆಗಳ ಉತ್ಸವ ರೂಪದಲ್ಲಿ ಆಚರಿಸುವುದಕ್ಕೆ ಕಲ್ಯಾಣಕ ಎನ್ನುತ್ತಾರೆ. ದೇವ ಮತ್ತು ಮನುಷ್ಯರು ತೀರ್ಥಂಕರರ ಜೀವನದಲ್ಲಿ ಆಗುವ ಘಟನೆಗಳನ್ನು ಉತ್ಸವ ರೂಪದಲ್ಲಿ ಆಚರಿಸುವುದಕ್ಕೆ ಕಲ್ಯಾಣಕ ಎನ್ನುತ್ತಾರೆ. ದೇವ ಮತ್ತು ಮನುಷ್ಯರಿಂದ ತೀರ್ಥಂಕರ ಜೀವನದಲ್ಲಿ ಆಗುವಂತ ಆಗುವಂತ ಘಟನೆಗಳನ್ನ ಉತ್ಸವ ರೂಪದಾಗ ನಾವು ಏನ್ ಆಚರಣೆ ಮಾಡ್ತೀವಲ್ಲ, ಅದಕ್ಕೆ ಕಲ್ಯಾಣಕ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ನಮಗೆ ಯಾರು ಬಂದು ಕಲ್ಯಾಣಕವನ್ನ ಮಾಡಲ್ಲ, ಯಾಕಂದ್ರೆ ಕೇವಲ ಮನುಷ್ಯರು ಮಾತ್ರ ಬಂದ ನಮಗೆ ಹೆಸರಿಡುವುದು ಎಲ್ಲ ಮಾಡ್ತಾರೆ. ಆದ್ರೆ ದೇವತೆಗಳು ಬಂದು ನಮಗೆ ಹೆಸರಿಡುವುದು ಕಾರ್ಯಕ್ರಮವನ್ನ ಮಾಡೋದಿಲ್ಲ. ಅದಕ್ಕಾಗಿ ನಾವು ನಮ್ಮ ಗರ್ಭ ಕಲ್ಯಾಣ, ನಮಗೆ ಗರ್ಭ ಮತ್ತು ಜನ್ಮ ಆಗತ್ತೆ ವಿನಾ ಕಲ್ಯಾಣಕಗಳು ಆಗೋದಿಲ್ಲ. ಇನ್ನು ಗರ್ಭ ಕಲ್ಯಾಣ ಅಂದ್ರೆ ಏನು? ಯಾರು ಹೇಳ್ತೀರಾ? ನಾನೇ ಹೇಳಿ. ಗರ್ಭದಲ್ಲಿ ಇರುವ ಮಗುವಿನ ಸ್ತುತಿ ಮಾಡಿ ದೊಡ್ಡ ಉತ್ಸವವನ್ನೇ ಮಾಡುವರು. ಈ ಉತ್ಸವವನ್ನು ಗರ್ಭ ಕಲ್ಯಾಣಕ ಎನ್ನುವರು. ಗರ್ಭದಲ್ಲಿ ಇರುವ ಮಗುವಿನ ಸ್ತುತಿ ಮಾಡಿ ದೊಡ್ಡ ಉತ್ಸವವನ್ನೇ ಮಾಡುವರು. ಈ ಉತ್ಸವವನ್ನು ಗರ್ಭ ಕಲ್ಯಾಣಕ ಎನ್ನುವರು. ಮತ್ತೆ ಯಾರು ಹೇಳ್ತೀರಾ? ಮಗುವು ಗರ್ಭಕ್ಕೆ ಬರುವ ಮೊದಲ 6 ತಿಂಗಳು ಮತ್ತು ನಂತರ 9 ತಿಂಗಳು ದೇವತೆಗಳು ಏನು ಇದು ಮಾಡ್ತಾರೆ, ದೇವತೆಗಳು ಬಂದು ಇದನ್ನ ರತ್ನವೃಷ್ಟಿಯನ್ನ ಮಾಡ್ತಾರೆ. ರತ್ನವೃಷ್ಟಿ ಮಾಡ್ತಾರೆ. ಇದಕ್ಕೆ ಗರ್ಭ ಕಲ್ಯಾಣ. ಒಟ್ಟು 15 ತಿಂಗಳು, ದಿನಕ್ಕೆ 4 ಸರಿ ಮಾಡ್ತಾರೆ. ಇದಕ್ಕೆ ಗರ್ಭ ಕಲ್ಯಾಣ. ಅದಕ್ಕೆ ಗರ್ಭ ಕಲ್ಯಾಣ. ಮತ್ತೆ ಯಾರು ಹೇಳ್ತೀರಾ? ತೀರ್ಥಂಕರರ ಗರ್ಭಾವತರಣವಾಗುತ್ತಲೇ ಎಲ್ಲಾ ದೇವತೆಗಳು ಆ ನಗರದ ಪ್ರದಕ್ಷಿಣೆಯನ್ನು ಹಾಕಿ ತಂದೆ ತಾಯರಿಗೆ ನಮಸ್ಕರಿಸಿ ಗರ್ಭದಲ್ಲಿ ಇರುವ ಮಗುವಿನ ಸ್ತುತಿ ಮಾಡಿ ದೊಡ್ಡ ಉತ್ಸವ ಮಾಡುವುದಕ್ಕೆ ಗರ್ಭ ಕಲ್ಯಾಣಕ ಎನ್ನುವರು. ತೀರ್ಥಂಕರು ಗರ್ಭಾವತರಣವಾಗುತ್ತಲೇ ಎಲ್ಲಾ ದೇವತೆಗಳು ಆ ನಗರದ ಪ್ರದಕ್ಷಿಣೆಯನ್ನು ಹಾಕಿ ತಂದೆ ತಾಯಿಯರಿಗೆ ನಮಸ್ಕರಿಸಿ ಗರ್ಭದಲ್ಲಿ ಇರುವ ಮಗುವಿನ ಸ್ತುತಿ ಮಾಡಿ ದೊಡ್ಡ ಉತ್ಸವವನ್ನೇ ಮಾಡುವುದಕ್ಕೆ ಆ ಉತ್ಸವವೇ ಗರ್ಭ ಕಲ್ಯಾಣಕ ಎನ್ನುವರು. ಆ ಉತ್ಸವವನ್ನು ಗರ್ಭ ಕಲ್ಯಾಣಕ ಎನ್ನುವರು. ಮತ್ತಾರು ಹೇಳ್ತೀರಾ?
ಆಯ್ತಲ್ಲ, ಇಷ್ಟೇ ಆಯ್ತು. ತೀರ್ಥಂಕರ ಗರ್ಭಾವತರಣ ಆದ ನಂತರ ಏನ್ ಮಾಡ್ತಾರೆ, ದೇವತೆಗಳು ಬಂದು ಏನ್ ಮಾಡ್ತಾರೆ, ಆ ನಗರದ ಪ್ರದಕ್ಷಿಣೆಯನ್ನ ಹಾಕ್ತಾರೆ. ಹಾಕಿದ ನಂತರ ಅಲ್ಲಿ ಹಾಕಿಲ್ಲಾದ್ರೆ ದೊಡ್ಡ ಉತ್ಸವನ್ನೇ ಮಾಡ್ತಾರೆ. ಮತ್ತು ಸೌಧರ್ಮೇಂದ್ರ ಏನ್ ಮಾಡ್ತಾನೆ, ಇನ್ನೂ ತೀರ್ಥಂಕರ ಗರ್ಭದ ಮುಂಚೆ ಬರೋಕ್ಕಿಂತ ಮುಂಚೆ ಏನ್ ಮಾಡ್ತಾರೆ, 6 ಅವರು ತಿಂಗಳು 6 ತಿಂಗಳ ಮೊದಲು ರತ್ನವೃಷ್ಟಿಯನ್ನು ಮಾಡ್ತಾರೆ. ಗರ್ಭದಲ್ಲಿ ಬಂದ ನಂತರ 9 ತಿಂಗಳ ಅಂದ್ರೆ ಒಟ್ಟು 15 ತಿಂಗಳು 15 ತಿಂಗಳಿಲ್ಲದ್ರೆ ರತ್ನವೃಷ್ಟಿಯನ್ನ ಮಾಡ್ತಾರೆ. ಈ ರೀತಿ ಇಲ್ಲಾದ್ರೆ ಏನಾಗುತ್ತೆ, ಅವ್ರದ್ದು ಜನ್ಮದ ಉತ್ಸವನ್ನ ದೇವತೆಗಳು ಮಾಡ್ತಾರೆ. ಗರ್ಭದ ಉತ್ಸವನ್ನ, ಗರ್ಭದಲ್ಲಿ ಬರೋ ಗರ್ಭ ಕಲ್ಯಾಣವನ್ನ ದೇವತೆಗಳು ಮಾಡ್ತಾರೆ. ಇನ್ನು ಮುಂದೆ ನಾವು ನೋಡೋದ್ರ ಯಾವುದು ಜನ್ಮ ಕಲ್ಯಾಣ. ಜನ್ಮ ಕಲ್ಯಾಣದಲ್ಲಿ ಏನ್ ಮಾಡ್ತಾರೆ, ಜನ್ಮ ಕಲ್ಯಾಣಕ್ಕೆ ಅಂತ ಹೇಳಿ ಯಾವ್ದಕ್ಕಂತಾರೆ, ತೀರ್ಥಂಕರ ತೀರ್ಥಂಕರ ಜಿನಮಾತೆಯ ಗರ್ಭಾವಧಿ ಪೂರ್ಣವಾದ ಮೇಲೆ ಉಚ್ಚ ಗ್ರಹಗಳು ಉಚ್ಚ ಸ್ಥಿತಿಯಲ್ಲಿದ್ದಾಗ ತೀರ್ಥಂಕರ ಜನ್ಮ ಆಗುವುದು. ತೀರ್ಥಂಕರ ಜನ್ಮ ಆದಾಗ 3 ಲೋಕದಲ್ಲೂ ಆನಂದ ಮತ್ತೆ ಸುಖ ಹರಡುತ್ತದೆ. ನಾರಕಿ ಜೀವಿಗಳಿಗೆ ಕೂಡ ಒಂದು ಕ್ಷಣ ಅಪೂರ್ವವಾದ ಸುಖದ ಅನುಭೂತಿ ಆಗುತ್ತೆ. ಅವಾಗ ಅತಿ ಉತ್ಸಾಹದಿಂದ ಇಂದ್ರನ ಆಸನ ಕಂಪಿಸುವುದು. ಇದರಿಂದ ಎಲ್ಲಾ ದೇವತೆಗಳು ಜಿನ ಬಾಲಕನ ಜನ್ಮದ ಸೂಚನೆಯನ್ನ ತಿಳಿತಾರೆ. ಮತ್ತು ಸೋದರ ಮಹೇಂದ್ರ ಹಾಗೂ ಇಂದ್ರಾಣಿ ಐರಾವತದ ಮೇಲೆ ಕುಳಿತು ಜನ್ಮ ನಗರಕ್ಕೆ ಬರ್ತಾರೆ. ನಗರಕ್ಕೆ ಬಂದು 3 ಪ್ರದಕ್ಷಿಣೆ ಹಾಕಿ ನಂತರ ಶಚೀದೇವಿ ಮಾಯಾ ಶಿಶುವನ್ನು ತಾಯಿಯ ಬಳಿ ಇಟ್ಟು ಜಿನ ಶಿಶುವನ್ನು ತೆಗೆದುಕೊಂಡು ಹೋಗಿ ಸಂಭ್ರಮದಿಂದ ಎಲ್ಲಾ ದೇವತೆಗಳು ಸೇರಿಕೊಂಡು ಅವರಿಗೆ ಸುಮೇರು ಪರ್ವತದ ಮೇಲೆ ಜನ್ಮಾಭಿಷೇಕವನ್ನ ಮಾಡುತ್ತಾರೆ. ಕ್ಷೀರ ಸಮುದ್ರದಿಂದ ನೀರನ್ನು ತೆಗೆದುಕೊಂಡು ಬಂದು ನಂತರ ಬಾಲಕನನ್ನ ವಸ್ತ್ರಾಭೂಷಣಗಳಿಂದ ಶೃಂಗಾರ ಮಾಡಿ ಬಲಗಾಲಿನ ಹೆಬ್ಬೆಳೆಯ ಮೇಲೆ ಯಾವ ಚಿಹ್ನೆ ಕಾಣುತ್ತೋ ಅದು ಅವರ ಆ ಜಿನ ಬಾಲಕ ಆ ತೀರ್ಥಂಕರ ಚಿಹ್ನೆ ಎಂದು ಘೋಷಿಸಿ ಅವರಿಗೆ ನಾಮಕರಣ ಮಾಡ್ತಾರೆ. ಅದಾದ ನಂತರ ಇಂದ್ರ ಮತ್ತು ದೇವತೆಗಳೆಲ್ಲ ಸೇರಿ ಜಿನ ಬಾಲಕನಿಗೆ ನಗರಕ್ಕೆ ಕರೆದುಕೊಂಡು ಬಂದು ತೀರ್ಥಂಕರ ತಂದೆ ತಾಯಿಯರನ್ನು ಸತ್ಕರಿಸಿ ದೊಡ್ಡ ಉತ್ಸವವನ್ನೇ ಮಾಡುತ್ತಾರೆ. ಇದಕ್ಕೆ ಜನ್ಮ ಕಲ್ಯಾಣಕ ಎಂದು ಹೆಸರು. ಇಷ್ಟು ದೊಡ್ಡ ಯಾವಾಗ ಬರೆಯ ಇಲ್ಲ, ಇದನ್ನ ಬರೆಯೋಗಿ ಇನ್ನು ಸ್ವಲ್ಪ ಶಾರ್ಟ್ ಮಾಡ್ತೀವಿ ದೀದಿ. ಆದ್ರೆ ಇಷ್ಟು ಬರಿಬೇಕಲ್ಲ ದೀದಿ? ಇಷ್ಟರಲ್ಲಿ ಶಾರ್ಟ್ ಮಾಡಿ ಬರೀರಿ. ಇಷ್ಟೊಂದೆಲ್ಲ ಬರ್ತಾ ಹಾಕೋತ್ರೆ ನಿಮ್ಗೆ 2 ಮಾರ್ಕ್ಸ್ ಕ್ವಶನ್ ಇದ್ರೆ ಇಷ್ಟೆಲ್ಲ ಬರೆದ್ರೆ ಯಾವಾಗೂ ನೀವು ಪರೀಕ್ಷೆ ಇದು ಪೇಪರ್ 1 ಪೂರ್ಣ ಮುಗಿಸೋರು. ಮತ್ತೆ ಯಾರು ಹೇಳ್ತೀರಾ? ಸೌಧರ್ಮೇಂದ್ರ ಬಂದು ಶಿಶುವನ್ನು ಪಾಂಡುಕ ಶಿಲೆಯಲ್ಲಿ ಅಭಿಷೇಕ ಮಾಡ್ತಾರೆ. ಇದಕ್ಕೆ ಪಾಂಡುಕ ಶಿಲೆಯಲ್ಲಿ ಅಭಿಷೇಕ ಮಾಡಿ ಮತ್ತೆ ಮಗುನ ನಗರಕ್ಕೆ ಕರ್ಕೊಂಬಂದು ತಂದೆ ತಾಯಿಗೆ ಒಪ್ಪಿಸ್ತಾರೆ. ಇದನ್ನೇ ಜನ್ಮಾಭಿಷೇಕ. ಸೌಧರ್ಮೇಂದ್ರ ಬಂದು ಏನ್ ಮಾಡ್ತಾರೆ, ಮಗುವನ್ನ ಸುಮೇರು ಪರ್ವತದ ಮೇಲೆ ಕರೆದುಕೊಂಡು ಹೋಗಿ ಪಾಂಡುಕ ಶಿಲೆ ಮೇಲೆ ಕೂರಿಸಿ ಅಲ್ಲಿ ಅಭಿಷೇಕವನ್ನ ಮಾಡ್ತಾರೆ. ಅದೇ ರೀತಿ ಇಲ್ಲಾದ್ರೆ ದೇವತೆಗಳು ಎಲ್ಲರೂ ಬಂದು ಏನ್ ಮಾಡ್ತಾರೆ, ದೊಡ್ಡ ಉತ್ಸವನ್ನ ಆಚರಣೆ ಮಾಡ್ತಾರೆ. ಅದಕ್ಕೆ ಜನ್ಮಾಭಿಷೇಕ ಎನ್ನುವರು.
ಜನ್ಮ ಕಲ್ಯಾಣಕ 100. ಹಾಗಾದ್ರೆ ಜನ್ಮ ಕಲ್ಯಾಣವಾಗುವುದಕ್ಕಿಂತ ಮುಂಚೆ ಸಾರಿ ಜಿನ ಬಾಲಕ ಇನ್ನು ಗರ್ಭದಲ್ಲಿ ಬರೋಕ್ಕಿಂತ ಮುಂಚೆ ತಾಯಿಗೆ ಎಷ್ಟು ಸ್ವಪ್ನಗಳು ಬೀಳುತ್ತವೆ, ಎಷ್ಟು ಕನಸುಗಳು ಬೀಳುತ್ತವೆ? 16. 16. ಹೌದು. 16 ಸ್ವಪ್ನಗಳು 16 ಬೀಳ್ತವೆ. ಹೌದು. ಹೌದು ದೀದಿ. 16 ಸ್ವಪ್ನಗಳು ಬೀಳ್ತವೆ. ಹೌದು. ಆಮೇಲೆ ಜಿನ ಭಗವಂತರು ಇವರು ಎಷ್ಟು ಲೋಕಗಳಲ್ಲಿ ಪ್ರಸಿದ್ಧಿಯನ್ನು ಹೊಂದಿರ್ತಾರೆ? 3 ಲೋಕದಲ್ಲಿ. 3 ಲೋಕದಲ್ಲಿ ಪ್ರಸಿದ್ಧಿಯನ್ನ ಹೊಂದುತ್ತಾರೆ. ಆ 3 ಲೋಕಗಳು ಯಾವುವು? ಊರ್ಧ್ವಲೋಕ, ಮಧ್ಯಲೋಕ, ಅಧೋಲೋಕ. ಅಧೋಲೋಕ. ಊರ್ಧ್ವಲೋಕ, ಮಧ್ಯಲೋಕ, ಅಧೋಲೋಕ. ತೀರ್ಥಂಕರ ಬಾಲಕನನ್ನು ಅಭಿಷೇಕ ಮಾಡ್ಲಿಕ್ಕೆ ಎಲ್ಲೇ ನೀರನ್ನ ತರ್ತಾರೆ? ಕ್ಷೀರಸಾಗರ. ಕ್ಷೀರಸಾಗರ ಅಥವಾ ಕ್ಷೀರ ಸಮುದ್ರ. ಆಮೇಲೆ ಮುಂದೆ ನಾವು ನೋಡೋಣ ತಪ ಕಲ್ಯಾಣಕ. ತಪ ಕಲ್ಯಾಣಕ ಅಂದರೇನು? ಯಾರು ಹೇಳ್ತೀರಾ ತಪ ಕಲ್ಯಾಣಕ ಎಂದರೇನು? ನಾನ್ ಹೇಳ್ತೀನಿ. ಹಾ, ಹೇಳಿ. ತೀರ್ಥಂಕರರ ಮನಸ್ಸಿನಲ್ಲಿ ವೈರಾಗ್ಯ ಉತ್ಪನ್ನವಾಗುತ್ತಾ ಇದ್ದಾಗ ಲೋಕಾಂತ ದೇವತೆಗಳು ಬಂದು ವೈರಾಗ್ಯವನ್ನು ಪ್ರಶಂಸಿಸಿ ಅವರನ್ನು ಪಲ್ಲಕ್ಕಿಯ ಮೇಲೆ ಕೂರಿಸಿಕೊಂಡು ದೀಕ್ಷಾವನಕ್ಕೆ ಕರೆದುಕೊಂಡು ಹೋಗುವರು. ನಂತರ ಅವರು ಮುಷ್ಟಿ ಕೇಶಲೋಚನೆಗಳನ್ನು ಮಾಡಿಕೊಳ್ಳುತ್ತಾ ಜಿನಮುದ್ರೆ ಧಾರಣೆ ಮಾಡುವರು. ದೀಕ್ಷೆಯ ನಂತರ ತೀರ್ಥಂಕರ ಪೂಜೆ ಮತ್ತು ಭಕ್ತಿಯನ್ನು ಮಾಡಿ ಲೋಕದ ದೇವತೆಗಳು ತಮ್ಮ ಸ್ಥಳಕ್ಕೆ ಹೋಗುವರು. ಅಂದ್ರೆ ಇಲ್ಲಿ ತೀರ್ಥಂಕರ ಕುಮಾರನನ್ನು ವೈರಾಗ್ಯವಾದ ನಂತರ ಏನ್ ಮಾಡ್ತಾರೆ? ದೀಕ್ಷಾವನಕ್ಕೆ ಕರೆದುಕೊಂಡು ಹೋಗ್ತಾರೆ. ವೈರಾಗ್ಯವನ್ನು ಪ್ರಶಂಸಿಸ್ತಾರೆ. ಆದ್ರೆ ಶಾರ್ಟ್ ನಲ್ಲಿ ಬರಬೇಕಾದ್ರೆ ಏನ್ ಬರಿಬೇಕು? ತೀರ್ಥಂಕರ ಕುಮಾರರಿಗೆ ವೈರಾಗ್ಯವಾದ ನಂತರ ಅವರನ್ನ ದೀಕ್ಷಾವನಕ್ಕೆ ಕರೆದುಕೊಂಡು ದೀಕ್ಷಾವನಕ್ಕೆ ಕರೆದುಕೊಂಡು ಹೋಗ್ತಾರೆ. ಪಲ್ಲಕ್ಕಿಯ ಮೇಲೆ ದೀಕ್ಷಾವನಕ್ಕೆ ಕರೆದುಕೊಂಡು ಹೋಗಿ ಅಲ್ಲೇನ್ ಮಾಡ್ತಾರೆ? ಪೂರ್ವಾಭಿಮುಖವಾಗಿ ಕೂಡಿಸಿ ಪಂಚಮುಷ್ಟಿ ಕೇಶಲೋಚನವನ್ನು ಮಾಡ್ತಾರೆ. ಅದಕ್ಕೆ ಏನಂತಾರೆ? ಅಲ್ಲಿಲ್ಲಾದ್ರೆ ಏನ್ ಮಾಡ್ತಾರೆ? ದೇವತೆಗಳು ಕೂಡ ಉತ್ಸವನ್ನ ಮಾಡ್ತಾರೆ. ಆ ಉತ್ಸವಕ್ಕೆ ಏನಂತಾರೆ? ತಪ ಕಲ್ಯಾಣ ಅಂತ ಹೇಳಿ ಹೇಳ್ತಾರೆ. ಆ ಪಂಚಮುಷ್ಟಿ ಕೇಶಲೋಚನೆ ಮಾಡಿದ ನಂತರ ಆ ಕೇಶಗಳನ್ನ ಯಾರು ಕ್ಷೀರಸಾಗರಕ್ಕೆ ಹೋದು ವಿಸರ್ಜನೆ ಮಾಡ್ತಾರೆ? ಯಾರು? ಸೌಧರ್ಮ ಇಂದ್ರನು. ಸೌಧರ್ಮ ಇಂದ್ರ ಕ್ಷೀರಸಾಗರಕ್ಕೆ ಹೋದು ಕೇಶಗಳನ್ನ ವಿಸರ್ಜನೆ ಮಾಡ್ತಾರೆ. ತೀರ್ಥಂಕರರು ಅರಿಯಂತ ಪರಮೇಶ್ವರಿಗೆ ನಮಸ್ಕಾರವನ್ನು ಮಾಡ್ತಾರ? ಇಲ್ಲ, ಸಿದ್ಧ ಪರಮೇಷ್ಠಿಗಳಿಗೆ. ಆಮೇಲೆ ಪಂಚಪರಮೇಷ್ಠಿಗಳಿಗೆ ಇಲ್ಲ, ಅವರು ಸಿದ್ಧ ಪರಮೇಷ್ಠಿಗಳಿಗೆ ಮಾತ್ರ ನಮಸ್ಕರಿಸೋದು. ತೀರ್ಥಂಕರು ಕೇವಲ ಸಿದ್ಧ ಪರಮೇಶ್ವರಿಗೆ ಮಾತ್ರ ನಮಸ್ಕಾರವನ್ನ ಮಾಡ್ತಾರೆ. ಇನ್ ಮುಂದೆ ಜ್ಞಾನ ಕಲ್ಯಾಣಕ ಅಂದ್ರೆ ಏನು? ದೇವೇಂದ್ರನ ಆಜ್ಞೆಯಂತೆ ಕುಬೇರನು
5,000 ಧನುಷ ಅಂತರದಲ್ಲಿ ಒಂದು ಸಭೆಯನ್ನ ಮಾಡುತ್ತಾರೆ. ಸಭೆಯಲ್ಲಿ ಇವರು ಗಂಧ ಕುಟಿಯಲ್ಲಿ ಇವರು ಕೂತ್ಕೊಂಡು ಉಪದೇಶ ಮಾಡ್ತಾರೆ. ತೀರ್ಥಂಕರ ಉಪದೇಶ ಮಾಡ್ತಾರೆ ಮುಂದೆ. ಸೌಂಡ್ ಕೇಳ್ತಾ ಇದೆ, ಸೌಂಡೇ ಜಾಸ್ತಿ ಕೇಳ್ತಾ ಇದೆ, ವಿಷಯ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಯಾರ್ದು ಸೌಂಡ್ ಬರ್ತಾ ಇದೆ ಅವರು ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ ಪ್ಲೀಸ್. ಯಾರು ಹೇಳ್ತೀರಾ ಜ್ಞಾನ ಕಲ್ಯಾಣ ಕೇಂದ್ರನು? ಕಠಿಣ ತಪಸ್ಸಿನ ಬಳಿಕ ಘಾತಿ ಕರ್ಮಗಳನ್ನ ನಷ್ಟ ಮಾಡಿ ಕೇವಲ ಜ್ಞಾನ ಪ್ರಾಪ್ತಿಯಾಗುತ್ತೆ. ಕೇವಲ ಜ್ಞಾನ ಪ್ರಾಪ್ತಿಯಾದ ನಂತರ ಸೌಧರ್ಮೇಂದ್ರನ ಆಜ್ಞೆ ಪ್ರಕಾರ ಕುಬೇರ ಸಮವಸರಣದ ರಚನೆ ಮಾಡ್ತಾನೆ. ಅಲ್ಲಿ ವಿರಾಜಮಾನರಾದ ತೀರ್ಥಂಕರರಿಗೆ ಸಮಸ್ತ ದೇವತೆಗಳು ಸೇರಿ ಭಕ್ತಿ ಭಾವದಿಂದ ಅರ್ಚನೆ ಪೂಜನೆ ಮಾಡಿ ಕೇವಲ ಜ್ಞಾನ ಮಹೋತ್ಸವವನ್ನು ಆಚರಿಸ್ತಾರೆ. ಇದಕ್ಕೆ ಜ್ಞಾನ ಕಲ್ಯಾಣಕ ಅಂತ ಹೆಸರು. ಇದಕ್ಕೆ ಜ್ಞಾನ ಕಲ್ಯಾಣಕ ಎಂದು ಹೆಸರು. ಪುಸ್ತಕ ನೋಡಿ ಹೇಳಿದ್ದೀರಲ್ಲ, ಇರ್ಲಿ ಶಾರ್ಟ್ ಮಾಡ್ಕೊಂಡು ಹೇಳಿದ್ದೀರಿ. ಶಾರ್ಟ್ ಮಾಡಿ ಹೇಳಿದ್ದೀರಾ. ಇಲ್ಲಿ ಕೇವಲ ಜ್ಞಾನವಾದ ನಂತರ ದೇವತೆಗಳು ಬಂದು ಏನ್ ಮಾಡ್ತಾರೆ, ಪೂಜನವನ್ನ ಮಾಡ್ತಾರೆ. ಸಮೋಷಣ ರಚನೆಯನ್ನು ಮಾಡ್ತಾರೆ. ಅದರಲ್ಲಿ ಭಗವಂತರು ವಿರಾಜಮಾನವಾದ ನಂತರ ಪೂಜೆ ಅರ್ಚನೆಯನ್ನ ಮಾಡ್ತಾರೆ. ಅದಕ್ಕಿಲ್ಲಾದ್ರೆ ಜ್ಞಾನ ಕಲ್ಯಾಣಕ ಅಂತ ಹೇಳಿ ಕರೆದ್ರು. ಕುಬೇರನು ಯಾರ ಆಜ್ಞೆಯಿಂದ ಸಮೋಷಣ ರಚನೆಯನ್ನ ಮಾಡ್ತಾರೆ? ಸೌಧರ್ಮೇಂದ್ರನ ಆಜ್ಞೆ ಪ್ರಕಾರ. ಸೌಧರ್ಮೇಂದ್ರನ ಆಜ್ಞೆಯಿಂದ ಕುಬೇರನು ಸಮೋಷಣವನ್ನ ರಚನೆ ಮಾಡ್ತಾನೆ. ಸಮೋಷಣವನ್ನ ನೆಲದ ಮೇಲೆ ರಚನೆ ಮಾಡ್ತಾರ ಅಥವಾ ಭೂಮಿ ಮೇಲಿಂದ 5,000 ಅಡಿ ಎತ್ತರದಲ್ಲಿ? 5 ಧನುಷ ಎತ್ತರದಲ್ಲಿ. 5 ಧನಸ್ಸು ಎತ್ತರ, 5,000 ಅಲ್ಲ, 5,000. 5,000 ಧನುಷ್ಯನ ಎತ್ತರ. 5,000 ಧನುಷದ ಎತ್ತರದಲ್ಲಿ. 5,000 ಅಥವಾ 500? 5,000 ದೀದಿ. 5,000ನಾ? 5,000 ದೀದಿ. ಆಮೇಲೆ ಅದಕ್ಕೆ ಮೆಟ್ಲುಗಳು ಎಷ್ಟು ಇರ್ತವೆ? 20,000. 20,000. 20,000. ಈ ರೀತಿ ಸಮೋಷಣದ ರಚನೆ ಕೂಡ ಆಗತ್ತೆ. ಮುಂದೆ ಸಮೋಷಣ ಪಾಠದಲ್ಲಿ ಎಲ್ಲವೂ ಬರುತ್ತೆ. ಆಮೇಲೆ ಮುಂದೆ ಇನ್ಯಾವ್ದು ಕಲ್ಯಾಣಕ್ಕೆ ಉಳಿಯಿತು? ಮೋಕ್ಷ ಕಲ್ಯಾಣ. ಮೋಕ್ಷ ಕಲ್ಯಾಣ. ಮೋಕ್ಷ ಕಲ್ಯಾಣತೆ ಎಂದರೇನು? 8 ಕರ್ಮಗಳನ್ನು ನಾಶ ಮಾಡಿ ಸಿದ್ಧ ಲೋಕದಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೆ ಮೋಕ್ಷ ಕಲ್ಯಾಣ. 8 ಕರ್ಮಗಳನ್ನು ನಾಶ ಮಾಡಿ ಸಿದ್ಧ ಲೋಕದಲ್ಲಿ ಜನ್ಮ ಹೋಗಿ ಸ್ಥಿರವಾಗುವುದಕ್ಕೆ ಮೋಕ್ಷ ಕಲ್ಯಾಣಕ ಅನ್ನೋತಾರೆ. ಈ ಮೋಕ್ಷ ಕಲ್ಯಾಣಕದಲ್ಲಿ ದೇವತೆಗಳ ಪಾತ್ರ ಏನಿಲ್ವಾ? ಇದೆ. ದೇವತೆಗಳ ಪಾತ್ರವನ್ನ ಹೇಳಿದ ನಂತರ ನಾವು ಮೋಕ್ಷ ಕಲ್ಯಾಣಕ ಅಂತ ಹೇಳಿ ಹೇಳ್ಬೋದು. ಇಲ್ಲಾದ್ರೆ ಎಲ್ಲರೂ 8 ಕರ್ಮವನ್ನ ನಾಶ ಮಾಡಿ ಮೋಕ್ಷ ಪದವಿಯನ್ನ ಹೊಂದುತ್ತಾರೆ. ಸಾಮಾನ್ಯ ಕೇವಲಿಗಳು ಕೂಡ 8 ಕರ್ಮವನ್ನ ನಾಶ ಮಾಡಿ ಮೋಕ್ಷ ಪದವಿ ಸಿದ್ಧ ಪದವಿಯನ್ನ ಹೊಂದ್ತಾರೆ. ಅದಕ್ಕೆ ನಾವು ಮೋಕ್ಷ ಕಲ್ಯಾಣಕ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಕೇವಲ ಮೋಕ್ಷಕ್ಕೆ ಹೋಗಿದ್ದಾರೆ ಎನ್ನಬಹುದು. ಆದ್ರೆ ದೇವತೆಗಳ ಪಾತ್ರ, ದೇವತೆಗಳು ಬಂದು ಮೋಕ್ಷ ಅಗ್ನಿ ಸಂಸ್ಕಾರ ಮಾಡುತ್ತಾರೆ. ದೇವತೆಗಳು ಬಂದು ಮೊದಲು ಏನ್ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ. ಆ ಉತ್ಸವ ಏನಿರುತ್ತೆ ಅಲ್ಲ, ಅದಕ್ಕೆ ಕಲ್ಯಾಣಕ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ನಾವು
ಕೇವಲ ಅವರ ಇದ್ ಮಾತ್ರ ಹೇಳ್ದೆ ಅಲ್ಲಿ ದೇವತೆಗಳ ಪಾತ್ರ ಏನಿದೆ ಅನ್ನೋದನ್ನು ನಾವು ಹೇಳಿದ್ರೆ ಜೊತೆಗೆ ಅದು ಮೋಕ್ಷ ಕಲ್ಯಾಣಕವಾಗುತ್ತೆ. ಈಗ ಹೇಳಿ, ಯಾರು ಹೇಳ್ತೀರಾ? ಮೋಕ್ಷ ಕಲ್ಯಾಣಕ ಎಂದ್ರೆ 8 ಕರ್ಮಗಳನ್ನು ಹಾ 8 ಕರ್ಮಗಳು ನಾಶ ಮಾಡಿಕೊಂಡು ತೀರ್ಥಂಕರು ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ತಾರೆ. ಆಗ ಅಲ್ಲಿ ದೇವತೆಗಳು ಎಲ್ಲ ಬಂದು ಮೋಕ್ಷ ಸ್ಥಳದಲ್ಲಿ ಬಂದು ಅಗ್ನಿ ಸಂಸ್ಕಾರ ಮಾಡಿ ಆ ಭಸ್ಮವನ್ನು ತಲೆಗೆ ಹಚ್ಚಿಕೊಂಡು ಅವರಂತೆ ಆಗುವಂತೆ ಭಾವನೆ ಮಾಡ್ತಾರೆ. ಆಮೇಲೆ ಎಲ್ಲರೂ ಸೇರಿ ನೃತ್ಯ ನಾಟಕಗಳನ್ನು ಮಾಡಿ ಎಲ್ಲ ದೇವತೆಗಳು ವಿಧಿಪೂರ್ವಕವಾಗಿ ಅವರಿಗೆ ನಮಸ್ಕರಿಸಿ ನಿರ್ವಾಣ ಪೂಜೆಯನ್ನು ಮಾಡಿ ತಮ್ಮ ತಮ್ಮ ಸ್ಥಳಗಳಿಗೆ ಮರಳ ನಿರ್ವಾಣ ಪೂಜೆಯನ್ನ ಮಾಡಿ ಇಲ್ಲದ್ರೆ ತಮ್ಮ ಸ್ಥಳಕ್ಕೆ ಹೋಗ್ತಾರೆ. ಅದಕ್ಕೆ ಮೋಕ್ಷ ಕಲ್ಯಾಣಕ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ದೇವತೆಗಳು ಬಂದು ಇಲ್ಲಿ ಜಿನೇಂದ್ರ ಭಗವಂತರಿಗೆ ಮೋಕ್ಷವಾದ ನಂತರ ಏನ್ ಮಾಡ್ತಾರೆ? ದೇವತೆಗಳು ಬಂದು ಇಲ್ಲಿ ಉತ್ಸವನ್ನ ಮಾಡ್ತಾರೆ. ಯಾವ ರೀತಿ ಉತ್ಸವ ಮಾಡ್ತಾರೆ? ಮೊದಲು ಕೇಶಗಳನ್ನು ತೆಗೆದುಕೊಂಡು ಹೋಗಿ ಅದನ್ನ ಅಗ್ನಿ ಸಂಸ್ಕಾರ ಮಾಡ್ತಾರೆ. ಆ ಅಗ್ನಿ ಸಂಸ್ಕಾರ ಮಾಡಿದಂತ ಕೇಶದ ಭಸ್ಮ ಏನಿರತ್ತೆಲ್ಲ ಅದನ್ನು ತಮ್ಮ ತಲೆಗೆ ಹಚ್ಚಿಕೊಂಡು ಇಲ್ಲದ್ರೆ ಮೋಕ್ಷಕ್ಕೆ ಯಾರು ತೀರ್ಥಂಕರು ಮೋಕ್ಷಕ್ಕೆ ಹೋದ್ರ ಅಂತ ಹೇಳಿ ಅವರೆಲ್ಲರೂ ಕೂಡ ಆನಂದದಿಂದ ನೃತ್ಯವನ್ನ ಮಾಡ್ತಾರೆ, ಸ್ತುತಿಯನ್ನ ಮಾಡ್ತಾರೆ. ಈ ರೀತಿ ಮಾಡಿಲ್ಲದ್ರೆ ಕೊನೆಗೆ ಏನ್ ಮಾಡ್ತಾರೆ? ನಿರ್ವಾಣದ ಪೂಜೆಯನ್ನು ಮಾಡ್ತಾರೆ. ಆಮೇಲೆ ಇಲ್ಲದ್ರೆ ತಮ್ಮ ಸ್ಥಾನಕ್ಕೆ ಮರಳಿ ಹೋಗ್ತಾರೆ. ಈ ರೀತಿ ಇಲ್ಲದ್ರೆ ಮೋಕ್ಷ ಕಲ್ಯಾಣಕ ಆಗತ್ತೆ. ಈ ರೀತಿ ಪಂಚಕಲ್ಯಾಣಕ ಎಂಬ ಪಾಠದ ಪ್ರಶ್ನೋತ್ತರಗಳು ಮುಕ್ತಾಯವಾದವು. ನಾಳೆಯಿಂದ ಇಲ್ಲದ್ರೆ ಏನ್ ಮಾಡೋಣ? ಮುಂದಿನ ಪಾಠದ ಪ್ರಶ್ನೋತ್ತರವನ್ನ ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ. ಎಷ್ಟಾಗತ್ತೆ 1 ಗಂಟೆಯಲ್ಲಿ ಎಷ್ಟಾಗತ್ತೆ ಎಲ್ಲ ಅಷ್ಟು ಪಾಠದ ಪ್ರಶ್ನೋತ್ತರವನ್ನ ನಾವು ನೋಡ್ಕೊಳ್ಳೋಣ. ನಾಳೆ ಕೂಡ 4 ಪಾಠಗಳಾಗಬಹುದು. ನೋಡೋಣ, 4 ಪಾಠ ಆದ್ರೆ 4 ಪಾಠ ಮಾಡೋಣ, ಇಲ್ಲಾದ್ರೆ ಮುಂದಿನ ಪಾಠವನ್ನು ಕೂಡ ತೆಗೆದುಕೊಳ್ಳೋಣ. ದೀದಿ, ಕ್ಲಾಸ್ ಯಾವತ್ತಿಂದ ಶುರು ಮಾಡಿದ್ರಿ ದೀದಿ? ಮಧ್ಯದಲ್ಲಿ ನಿಂತು ಹೋಗ್ಬಿಟ್ಟಿತ್ತು, ಬರ್ಲೇ ಇಲ್ಲ. ಸಾರಿ, ನಾನು ಒಂದ್ ಸ್ವಲ್ಪ ಅಡ್ಚಣೆ ಇರೋದ್ರಿಂದ ನಾನು ಕ್ಲಾಸ್ಗೆ ಬರ್ಲಿಲ್ಲ. ಆದ್ರೆ ಇವತ್ತೇ ಶುರು ಮಾಡಿರೋದು ಕ್ಲಾಸನ್ನ. ಇವತ್ತಿಂದ ಕಂಟಿನ್ಯೂ ಆಗಿರತ್ತೆ. ಜಿನ್ವಾಣಿ ಸ್ಥಿತಿಯೊಂದಿಗೆ ಇವತ್ತಿನ ಕ್ಲಾಸ್